ಆರಾಧಕರು ಹೂವ ಅಂದವನ್ನು ಕಣ್ಣಿಂದ ಹೀರಬೇಕೇ ಹೊರತು ಕೈಯಿಂದ ಹೊಸಕಿ ಕಳಾಹೀನವಾಗಿರಬಾರದು. ಈ ಸೂಕ್ತಿ ಆಧಾರಿತ ಕಥಾವಸ್ತುವೆ ನಾಳೆ ನಮಗೂ ಮಕ್ಕಳು ಮರಿ ಅಂತ ಆದ್ಮೇಲೆ ಅವ್ರ ಭವಿಷ್ಯಕ್ಕೋಸ್ಕರ ಭೂಮಿ ಮೇಲೆ ನಾವೇನ್ ಬಿಟ್ಬಿಡೋಣ? ಸವಿತಾ ಇರೋ ಗಂಟು ಮಾತ್ರ ಬೇಡಪ್ಪ. ಅವ್ರು ಕಲಿಯುವಷ್ಟು ವಿದ್ಯಾಭ್ಯಾಸ ನೀಡಿ ಸತ್ಪ್ರಜೆಯನ್ನ ಮಾಡೋಣ. ಇವರಿಬ್ಬರಿಗೂ ಅಭಿಪ್ರಾಯ ಒಂದೇ ಅಲ್ಲ? ಸರಿ.
ಏನ್ ಪೇಪರು? ವಾಂಟೆಡ್ ಅಟೆಂಡ್ ಮಾಡಿದ್ರೆ ನೋ ವೇಕೆನ್ಸಿ. ಕೆಲಸ ಖಾಲಿ ಇಲ್ಲ. ಏನ್ ಹಣೆ ಬರೋನು? ಆಯ್ತಪ್ಪ, ನೌಕರಿ ಚಾಕರಿ ಅಂತ ಊರೆಲ್ಲ ಅಲ್ದಿದ್ದು ಏನ್ ಮಾಡೋದು ರವಿ? ಉದ್ಯೋಗ ಪುರುಷ ಲಕ್ಷಣ. ಹಾಗಂತ ತಿಂಡಿ ತಿನ್ಬೇಡಿ, ಊಟ ಮಾಡಬೇಡಿ, ನಿದ್ದೆ ಅಂತೂ ಕೇಳಲೇಬೇಡಿ. ಆಗಿರೋದ್ ನೋಡು ಪೂರ್ತಿ ಮುಖ, ಒಳ್ಳೆ ಬೀದಿಕ್ ಬಿಟ್ಟ ಹೀರಕೈ ಹಾಗೆ. ಮೊದ್ಲು ಕೈಕಾಲು ತೊಳೆದು ಊಟಕ್ಕೆ ಹೇಳಿ. ಹೇಳಿದ್ ಕೆಡಿಸ್ತು ತಾನೆ. ನೌಕರಿ ಚಾಕರಿ ಅಂತ ಅಲ್ಲಿ ಇಲ್ಲಿ ಅಲಿಯೋದ್ ಬಿಟ್ಟು ಕೂಡ್ ಬಂದಿರೋ ಅವಕಾಶದ ಕಡೆ ಸ್ವಲ್ಪ ಗಮನ ಕೊಡು. ಏನಂದೆ? ಅವಕಾಶನ? ಅಂಥದ್ದೇನಪ್ಪ ಈ ನತದೃಷ್ಟನ ಕೂಡ್ ಬಂದಿರೋ ಅವಕಾಶ? ಮೊದಲು ಊಟ ಮಾಡು. ವಿಷಯ ಅಗಿಯೋ ಕವಳದ ಮುಂಚೆ ತಿಳ್ಕೊಳ್ಳುವಂತೆ. ಸಾಕು ಸ್ವಲ್ಪ ಸಾಂಬಾರ. ಇದೇನು ಮುಂದ್ವರ್ಸೋದ್ ಬಿಟ್ಟು ಅನ್ನ ಹಿಸುಕ್ತಾ ಕೂತಿದ್ಯಾ? ರವಿ, ನನ್ನ ನಿನ್ನ ಮಧ್ಯೆ ಅದ್ಯಾವ ಜನ್ಮದ ನೆಂಟೋ ಬಂದಾನೋ. ವಸತಿ ಸೌಕರ್ಸಿರೋದಷ್ಟೇ ಅಲ್ಲ, ಹೊತ್ತಿಗೆ ಸರಿಯಾಗಿ ಅನ್ನ ಹಾಕ್ತಾ ಇದೆಯಾ. ಈ ಋಣ ನಾನು ಈಗ ಸ್ನೇಹ ಹಂಚ್ಕೊಂಡು ತೀರ್ಸದ್ ಸಾಕು. ನೀವು ಮೊದ್ಲು ಊಟ ಮಾಡಿ. ಅಲ್ವೋ, ರಾಜ ಮಹಾರಾಜರೇ ದೊಡ್ಡ ದೊಡ್ಡ ಛತ್ರ ಧರ್ಮಶಾಲೆಗಳನ್ನ ಕಟ್ಟಿಸಿ, ಕೆರೆ ಕಟ್ಟೆ ಬಾವಿಗಳನ್ನ ತೊಡಿಸಿ, ತೋಟ ತೋಪುಗಳನ್ನ ಬೆಳೆಸಿ, ಅನ್ನ ನೀರು ನೆರಳು ಅಂತ ಎಂತೆಂತ ಘನಕಾರಿಗಳನ್ನೋ ಮಾಡಿರೋವಾಗ ನಮ್ಮ ಪೂರ್ವಿಸರು ನಾ ಬಿಟ್ಟುಕೊಟ್ಟ ಪುಟ್ಟು ಕೋಣೆ ವಾಸ ಹಾಕ್ತಿರೋ ಈ ಹೊಟ್ಟೆ ಅನ್ನ ರಾಮಾಯಣದಲ್ಲಿ ಸಲ್ಲಿಸಿದ ಅಳಿಲು ಸೇವೆಗಿಂತ ಅಲ್ಪ ಕಣೋ. ಏನು ಈ ಸೇವೆ ಅಲ್ಪನಾ? ಇದು ಸಹಕಾರದ ಸಾಗರ ಕಣೋ. ಸಾಗರನೋ ಸರೋವರನೋ ಮಾತಾಡೋದ್ ಬಿಟ್ಟು ನೀವು ಮೊದ್ಲು ಊಟ ಮಾಡಿ. ವಿಷಯ ಅಡಿಕೆ ಅಷ್ಟು ಕಠೋರ ಅಲ್ವಲ್ಲ? ಈ ಎಲೆಗ್ ಸವರೋ ಸುಣ್ಣದಷ್ಟೇ ಸಸಾರ. ಸರಿ ಹೇಳು. ಆದ್ರೆ ಒಂದ್ ಶರ್ತ, ಯಾವ ಕಾರಣಕ್ಕೂ ಹಠ ಮಾಡದೆ ಒಪ್ಕೋಬೇಕು. ನಾವಿಬ್ರು ನೋಡಿರೋ ಹುಡುಗಿನೇ ನಿನ್ ಮದ್ವೆ ಆಗ್ಬೇಕು. ಏನು ಮದ್ವೆನಾ? ಅದು ಕೆಲಸ ಕಾರ್ಯ ಇಲ್ಲದೆ ಅಲಿತಾ ಇರೋ ಈ ಅಲೆಮಾರಿಗೆ ಏನೋ ನಿಮ್ ಉದ್ದಟತನ. ಅವ್ರು ಹೇಳ್ತಿರೋದು ಉದ್ದಟತನೂ ಅಲ್ಲ, ಹುಡುಗಾಟನೂ ಅಲ್ಲ, ಎಲ್ಲ ನಿಮ್ ಉದ್ಧಾರಕ್ಕೋಸ್ಕರನೇ. ಅಂದ್ರೆ 1000 ಸುಳ್ಳು ಹೇಳಿ ಮದ್ವೆ ಮಾಡಿ ಅಂದಾಗೆ ಗಂಡ ಹೆಂಡತಿ ಸೇರಿ ನನ್ನ ಬಗ್ಗೆ ಹೇಳ್ಬಾರದ್ನೆಲ್ಲ ಹೇಳಿ ಅವ್ರು ಒಪ್ಸಿದ್ರ? ಅನ್ನಿ ಹೇಳ್ಬಾರ್ದೇನೆ ಹೇಳಿಲ್ವೋ? ಇದ್ ವಾಸ್ತವನೇ ಹೇಳಿದ್ವಿ. ಹುಡುಗನಿಗೆ ತಂದೆ ತಾಯಿ ಹಿಂದೆ ಮುಂದೆ ಅಂತ ನಾವು ಬಿಟ್ರೆ ಬೇರೆ ಯಾವ ಬಳಗಾನೂ ಇಲ್ಲ. ಆ ಕ್ಲಾಸೇನ ಓದಿದಾನೆ, ಆದ್ರೆ ಇನ್ನು ಕೆಲಸ ಸಿಕ್ಕಿಲ್ಲ. ಮೇಲಾಗಿ ಸಮಯ ಸಂದರ್ಭ ಅಂತ ಅಂಗೈ ಚಾಚಲಿಕ್ಕೆ ಯಾವ ರೀತಿ ಆಸ್ತಿ ಪಾಸ್ತಿನೂ ಇಲ್ಲ ಅಂತ. ಇಷ್ಟೆಲ್ಲ ತಿಳಿದು ಒಪ್ಕೊಂಡಿದ್ದಾರೆ ಅಂದ್ಮೇಲೆ ಏನು ಆ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತೀಯಾ? ಹುಡುಗಿ ಅಪರಂಜಿ ಕಣೋ, ಅಪರಂಜಿ. ಸ್ವಲ್ಪ ಅರ್ಥವಾಗ ಹೇಳ. ಹೌದಪ್ಪ, ವರದಕ್ಷಿಣೆ ಬೇರೆ ಕೊಡ್ತಾರಂತೆ. ಓಹೋ, ಒಪ್ಪಂದದ ಜೊತೆ ಕರಾರ್ ಬೇರೆನೋ ಅಲ್ವೋ? ಮೊನ್ನೆ ತಾನೇ ವರದಕ್ಷಿಣೆ ಬಗ್ಗೆ 10 ಸಾರಿ ಮಾತಾಡ್ದೆ. ಆ ಚರ್ಚೆ ಏನಿದ್ರು ಅವರಾಗ್ ಕೊಟ್ರೆ ತಗೋಬೇಕೆ ಹೊರತು ನಾವಾಗಿ ಒತ್ತಾಯಿಸಬಾರ್ದು. ಹಣಾನೇ ಆಧಾರವಾಗಿ ಇಟ್ಕೊಂಡು ಹೆಣ್ಣನ್ನು ಹಿಂಸಿಸಬಾರ್ದು ಅಂತ. ನೋಡು, ಸುಮ್ಮನೆ ಪ್ರತಿವಾದಿಸೋದ್ ಬಿಟ್ಟು ಬೆಳಗ್ ಗಡ್ಡನ ಎರಸ್ಕೊಳಕ್ ಕಲ್ತ್ಕೊ. ನಾಳೆನೇ ಹೊರಡ್ಬೇಕು. ನಿಮ್ಗೆ ಹೇಳಿದ್ದು. ಇದೇನೋ ಒಳ್ಳೆ ಗಣಿ ಪ್ರದೇಶ ಇದ್ದಾಗಿದೆ. ಅಲ್ಲೇ ದುರ್ಗ ಚಿನ್ನ, ಸುಮ್ಮನೆ ನಡಿ. ಎಷ್ಟು ಸುಂದರವಾಗಿದೆ ಅಲ್ಲ? ಏನಂದ್ರೆ ಲಾಸ್ಟ್ ಟೈಮ್ ಈ ಹಾದಿಲ್ ಬಂದ್ ನೆನಪೇ ನನಗಿಲ್ಲ ರೀ. ವಾತಾವರಣ ನೋಡಿದ್ರೆ ನಂಗೂ ಹಾಗೆ ಅನಿಸ್ತಾ ಇದೆ. ದಾರಿ ಗೀರಿ ಏನಾದ್ರು ತಪ್ಪೋಗ್ಬಿಟ್ವೇನೋ ಅಂತ. ಏನಪ್ಪಾ ಇಲ್ಲಿ ಮಂಡ್ರಣಿಯಲ್ಲಿ? ಮಂಡಳಿ ತಾನೆ ಅದು. ಆ ಚಿಕ್ಕಪಟ್ಟ ಕಾಣ್ತಿದ್ರ ಆ ತೆಂಗಿನ ತೋಪು ಮಾವಿನ ತೋಪು ಅದೇ ಮೆಣಸಳ್ಳಿ. ಆ ಮೆಣಸಳ್ಳಿ ಬಿಟ್ಟು ನಾಲ್ಕು ಬರ್ಲಂಗ್ ಹೋಗ್ತಿದ್ದಾಗ ಎದುರಾಗದೆ ಕಡೆ ಸುಮ್ಮನೆ ನಿಂತ್ಕೊಳ್ಳೋ. ಆ ಕಾಗೆ ಕುಂಟ ಬಿಟ್ಟಿದ್ದಾಗೆ ಸಿಗೋದೇ ಬೀಸಕಲ್ಲು. ಬೀಸಕಲ್ಲು ಬಿಟ್ಟು ಅತ್ತೆಗೆ ಮುಂದಿಟ್ಟಿದ್ದಾಗೆ ಮಂಡ್ರಳ್ಳಿ. ಒಳ್ಳೆ ಮಂಡ್ರಳ್ಳಿ. ನಡೀರಿ. ನೇತ್ರ, ಏನ್ರಿ ಯಾರು ಬಂದಾರ ನೋಡು ಬಾ. ಬಂದಿರೋರ್ನ ಕುತ್ಕೊಳಕ್ ಹೇಳಿ, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಬನ್ನಿ. ಬಮ್ಮ ಕೂತ್ಕೊಳ್ಳಿ. ರವಿ, ಮಧು ಯಾವಾಗ ಬಂದ್ರಿ? ತುಂಬಾ ಕಾಯಿಸ್ಬಿಟ್ಟೆ ಅಂತ ಕಾಣಿಸುತ್ತೆ. ಅವ್ರು ಬಂದಾಗ್ಲೇ 1/2 ಗಂಟೆ ಆಯ್ತು. ಇನ್ನು ಒಳಗಡೆ ಹೋಗಿ 10 ನಿಮಿಷ ಕೂಡ ಆಗಿಲ್ಲ.
ಏನೋ ಅರ್ಧ ಗಂಟೆ ಆಯ್ತಂತೆ ಬಿಡೋದ್ ನೋಡ್ ಬಂಡಿನ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆರೋಗ್ಯನಾ? ಅಮ್ಮ ಶೈಲು ಮದ್ಗೆ ತಗೊಂಡ ಇನ್ ಎರಡೆರಡು ಹಪ್ಪಳ ಇದೆ, ತಿರು ಹಾಕ್ಬಿಟ್ಟು ತರ್ತೀನಮ್ಮ. ಏನನ್ನತ್ತೆ ನಿಮ್ ಪಟ್ನ? ಈ ಹಳ್ಳಿ ಹಾಗೆ ದುಡ್ದು ದೊಡ್ಡವನಾಗೋ ಅನ್ನೋ ಬದ್ಲು ಎಷ್ಟು ದುಡಿದ್ರು ಇನ್ನೊಬ್ಬನ್ನೇ ಅವಲಂಬಿಸ್ಕೊಂಡಿರೋ ಅನ್ನತ್ತೆ ಆ ನಮ್ ಪಟ್ನ. ಮತ್ತೆ ಎಲ್ರು ಹೇಳ್ತಾರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣು ಅಂತ ಹಾಗೆ. ತಗೊಂಬಮ್ಮ. ಒಂದ್ ನಿಮಿಷ. ನಾನೊಬ್ಳಿಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ ತಂದೆ ತಾಯಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಿಮ್ ಅಜ್ಜಿ ಕಣ್ಣು ಆಪರೇಷನ್ ಅಂತ ಹೇಳಿದ್ರು, ಅವ್ರ ಮೊನ್ನೆ ತಾನೇ ವಿಷಯ ಆದ್ರಲ್ಲ. ಹೇಗಿದೆಯಾ ಮದ್ಗೆ? ಸಿಟಿ ಮಕ್ಕಳಿಗಿಂತ ಸ್ವೀಟ್ ಆಗಿ. ಸತ್ವ ಇಲ್ಲ ತಿಳಿ ತಗೊಂಡು ಹೋಗಿ ಅಷ್ಟು ಎತ್ತರಕ್ಕೆ ಏರ್ಸ್ಬಿಟ್ರೆ ಹೇಗೆ? ಅಂದಾಗೆ ಇವ್ರ ಪರಿಚಯ ಆಗ್ಲಿಲ್ವೇ? ಅವಿನಾಶ್ ಅಂತ. ಅದೇ ಹೋದ್ಸಲ ಬಂದಾಗ ನಾನು ಹೇಳಿದ್ನಲ್ಲ, ಅವನೇ ಅವನು. ಏನಂದ್ರೆ ಒಂದ್ ನಿಮಿಷ ಬರ್ತೀರಾ? ನಡಿ. ಏನು ಇದೆಲ್ಲ? ಡೋಂಟ್ ವರಿ. ಬರನ್ ಮೇಲಿರೋ ಮಮಕಾರ ಅಷ್ಟೇ ಅಲ್ರಿ? ಒಂದು ವರ್ಣ ಮುಂದೆ ಆಡದ ಮಾತು ಅತಿ ಆಯ್ತು ಅಂತ ತಾನೇ. ನೋಡೋ, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕು. ನೀ ಆಡದ ಮಾತು ವರ್ಣ ಹೊಗಳಿಕೆ ಆಗ್ಬಿಡುತ್ತೆ. ಅದಾಗಿರ್ಲಿ, ವಧು ನೋಡಿದ್ರೆ ಯಾತ್ರೆ ಜಾತ್ರೆ ಅಂತ ಅಜ್ಜಿ ಮನೆಗೆ ಹೋಗಿ ಕೂತವಳು. ನೋಡು ನೋಡು, ವರನಿಗೆ ವಧುನ ಹ್ಯಾಕ್ ತೋರಿಸ್ಬೇಕು ಅಂತ ನನಗೆ ಗೊತ್ತು. ಏನೋ ಅದನ್ನ ನಾನ್ ನೋಡ್ಕೋತೀನಿ. ನೀನು ಒಳಗ್ ಹೋಗಿ ಅಚ್ಚುಕಟ್ಟಾಗಿ ಅಡಿಗೆ ಮಾಡಬಹುದು. ಅದೇನ್ ಮಾಡ್ತೀರಾ ಮಾಡಿಪ್ಪ. ನಮ್ಮ ಅಶ್ವಿನಿ ನೋಡಕ್ ಬಂದಿರುವಲ್ಲ. ಅದೊಂದು 20,000 ತೆಂಗು, ಇದೆಲ್ಲ ಅವ್ರದೇನಾ? ಇದೊಂದು 50,000 ಅಡಿಕೆ, ಸಿಟಿಲಿ ಮಂಡಿ ಗಿಂಡಿ ಮಾಮೂಲಿ, 80 ಎಕರೆ ಗದ್ದೆ, ಸಕಲೇಶ್ಪುರದಲ್ಲಿ ಒಂದಿಷ್ಟು ಏಲಕ್ಕಿ, ಕೊಡಗಿನಲ್ಲಿ ಕಾಫಿ, ಊಟಿಲಿ ಟೀ ಎಸ್ಟೇಟ್ ಇದೆ. ಈಗ ಹೇಳಪ್ಪ, ಇನ್ನೂ ಬ್ರಹ್ಮಚರ್ಯ ಪರಿಪಾಲಿಸ್ತೀಯೋ ಅಥವಾ ಮದುವೆ ಮುಂಜಿ ಅಂತ ಏನಾದ್ರೂ ಆಗ್ತೀಯೋ? ಒಟ್ನಲ್ಲಿ ಕುಬೇರೋನು. ಮದುವೆ ಅನ್ನೋ 3 ಅಕ್ಷರನ ನೀನ್ ಸುಂದರ ಅಂತ ಕರೆಯಕ್ ಇಷ್ಟಪಟ್ರೆ ಅದನ್ನೇ ನಾನು ಸಮರ ಅಂತ ಕರೆಯಕ್ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ನಾನೊಬ್ಬ ನಿರುದ್ಯೋಗಿ. ಇದೋ ಸಮಾಚಾರ. ಅಂದ್ರೆ ಮೊಸರಿನಲ್ಲಿ ಕಡುಗೋಲಾಡ್ಸಿದ್ರೆ ಬೆಣ್ಣೆ ತೇಲುತ್ತೆ, ಆದ್ರೆ ಅದೇ ಮೊಸರನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಿದ್ರೆ ಕಿಲುಬು ಹಿಡಿಯುತ್ತೆ ಅಂತ ತಾನೆ. ನೋಡು, ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ನಾನು ಮನೇಲಿ ಕರೆದು ಹೇಳ್ಕೊಟ್ರೆ ಅದೇನ್ ಹೇಳ್ತಾರಲ್ಲ, ಹಾಗಾಯ್ತು. ಲೋ ರವಿ, ಹಣ ಆಸ್ತಿ ಅಂತಸ್ತು ಮಾರು ಹೋಗಿ ತನ್ ತನಾನ್ ಮಾಡ್ಕೊಳ್ಳೋದು ಅಂದ್ರೆ ನಾನೆಂತ ಹೇಳಿ. ಒಲದ್ ಬಂದ ಅದೃಷ್ಟನ ಕಳ್ಕೊಳ್ಳೋದು ಮೂರ್ಖತನ. ಚೆನ್ನಾಗಿ ಯೋಚನೆ ಮಾಡೋ ನಿರ್ಧಾರಕ್ಕೆ ಬಾ, ಮುಟ್ಟಾಳ್ನಾಗ್ಬೇಡ. ಇಂಥ ಸಂಕೋಚದ ಮುದ್ದೇನ್ ಬಡಿಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಲ್ಲ? ಸಾಕು ಸುಮ್ಕಿರ. ಅವರೇ ಹುಲ್ ತಂದಾಕಿವ್ನಿ. ಹಾ ಬಂದೆ. ಇನ್ನೇನ ಸೀರೆ ಉಟ್ಕೊಂಡ್ ಬಂದ್ರೆ ಅಪ್ಸರೆ ಅಂತ ಕಾಣುತ್ತೆ. ಇದೇನೋ ಸುಣ್ಣ ಬಣ್ಣ ಮನೆಗ್ ಚೆನ್ನಾಗೆ ಬೆಳೆದಿದ್ರು ಮೈಯಲ್ಲಿ ಸಿಗ್ನೆ ಸೇರ್ಕೊಂಡಂಗ ಆಗ್ತಾ ಇದೆಯಾ? ಕಾತ್ರ ಅಂತ ಕಾಣುತ್ತೆ. ನೋವಿ, ಹುಡುಗಿ ಬರ್ತಾ ಇದ್ದಾಳೆ, ಸರಿಯಾಗಿ ನೋಡ್ಕೊ. ನಮಸ್ಕಾರ ಮಾಡಮ್ಮ. ಅನ್ಕೊಂಡಿದ್ದೊಂದು ಆಗ್ತಾ ಇರೋದು. ತಿಳ್ಕೊಬೇಡ. ಜಾಣ. ಅವಿ, ಹೇಗಿದೆಯಾ ಸೆಲೆಕ್ಷನ್? ವಂಡರ್ಫುಲ್ ತಾನೆ? ನಿಮ್ಮ ಆಯ್ಕೆ ಅಂದ್ಮೇಲೆ ಕೇಳ್ಬೇಕಾ? ಗುಣದಲ್ಲಿ ಮಾಣಿಕ್ಯ ಕೂಡ. ವಧು ಪರೀಕ್ಷೆ ಶುರು ಮಾಡೋಣ. ಅಶ್ವಿನಿ, ಶಾಸ್ತ್ರೀಯವಾಗಿ ಏನಾದ್ರು? ಇದೇನ್ ಮಗ ಹಿಂಗ್ ಕೇಳ್ತಿದ್ಯಾ? 3 ವರ್ಷ ಸಂಗೀತ ಪಾಠ ಕಲ್ತವಳೆ. ಓ, ಹಾಗಾದ್ರೆ
ಒಂದ್ ಹಾಡ್ತಿಯಲ್ಲ? ಈ ಜೀವಕ್ಕೆ ಚೈತನ್ಯ ಅಂತ ಒಂದು ರಾಗ ಇದೆ. ಆ ರಾಗ ಬೆರೆತಾಗಲೇ ಈ ಜೀವ ಹಾಡೋದು. ಮಗ ಶೈಲಾ, ಬಂದೆ ಅಜ್ಜಿ. ಮಗ ಕೃತಿಗೆ ಸ್ವರವಾಗಿ ಸೇರಿ ಹಾಡ್ ನಡಿ ಮಗ. ಅಕ್ಕ, ಒಂದ್ ನಿಮಿಷ. ಹಾಡಿದ್ರೆ ಹೇಗಿರ್ಬೇಕು ಗೊತ್ತಾ? ಬಂದಿರೋ ವರ ವರದಕ್ಷಿಣೆ ಅಂತ ವಧು ಸ್ವರ ಬಿಟ್ರೆ ಇನ್ನೇನು ಕೇಳ್ಬಾರ್ದು. ಹಾಗಾಡ್ತೀರಾ ಅಲ್ವಾ? ಚಿಗುರೊಡೆದು ಹಬ್ಬುವ ಚಿಗುರೊಡೆದು ಹಬ್ಬುವ ಬಾಳಯುಗಾದಿಯ ಸಿಹಿ ಕಹಿಯಲ್ಲಿ ಬೇವು ಬೆಲ್ಲಗಳಾಗಿ ಆಸರಣೆಗಳ ಮರದಡಿಯಲ್ಲಿ ಹೂವು ಹಣ್ಣುಗಳಾಗಿ ನಾವು 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 ಬೆಳಗುವ ತವರೆಸರ ಉಳಿಸುವ ಕಾರ್ತಿಕ ಮಾಸದ ಸ್ಮರಣೆಗಳಲ್ಲಿ ನಂದಾದೀಪಗಳಾಗಿ ಕಂಕಣ ಪ್ರಾಪ್ತಿಯ ಮನೆಯಂಗಳದಲ್ಲಿ ಗೃಹಿಣಿ ಮುತ್ತೈದೆಯರಾಗಿ ನಾವು 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 ಹರುಷವ ಸಂಕ್ರಾಂತಿ ಅಕ್ಕರೆ ಸಕ್ಕರೆ ತನುಮಯ ಶಾಂತಿ ಬೇರಲಿ ಬದುಕಲಿ ಹರುಷವ ಸಂಕ್ರಾಂತಿ ಅಕ್ಕರೆ ಸಕ್ಕರೆ ತನುಮಯ ಶಾಂತಿ ವಿಜಯದ ಹೆಮ್ಮೆಯ ನವ ಶುಭ ರಾತ್ರಿಗೆ ದಾಸರ ಗಾನವೇ ವೀಣೆಯ ತಂತಿ ಬೆಳಗುವ ತವರೆಸರ ಉಳಿಸುವ ಕಾರ್ತಿಕ ಮಾಸದ ಸ್ಮರಣೆಗಳಲ್ಲಿ ನಂದಾದೀಪಗಳಾಗಿ ಕಂಕಣ ಪ್ರಾಪ್ತಿಯ ಮನೆಯಂಗಳದಲ್ಲಿ ಗೃಹಿಣಿ ಮುತ್ತೈದೆಯರಾಗಿ ನಾವು 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 ಹಬ್ಬ ಹರಿದಿನ ತಳಿರ ತೋರಣ ಬಾಗಣ ಕಂಕಣ ವಧುವಿನ ಕಾಲ್ಗುಣ ಹಬ್ಬ ಹರಿದಿನ ತಳಿರ ತೋರಣ ಬಾಗಣ ಕಂಕಣ ವಧುವಿನ ಕಾಲ್ಗುಣ ವಿಶ್ವವಿನೂತನ ಆಶಾ ಬುದ್ಧಿಗೆ ಸಹನೆಯ ನಾರಿಯ ಧಾರ್ಮಿಕ ಲಕ್ಷಣ ಚಿಗುರೊಡೆದು ಹಬ್ಬುವ ಬಾಳಯುಗಾದಿಯ ಸಿಹಿ ಕಹಿಯಲ್ಲಿ ಬೇವು ಬೆಲ್ಲಗಳಾಗಿ ಆಸರಣೆಗಳ ಮರದಡಿಯಲ್ಲಿ
ಏನೋ ಅದೃಷ್ಟದ ಬಾಗಲ್ ತೆಗಿಯೋ ಕಾಲ ಹತ್ರ ಬಂದಿದ್ರು ಒಳ್ಳೆ ಹಳ್ಳೆ ಎಣ್ಣೆ ಕುಡ್ದ ಹಾಗೆ. ಅಂಕಲ್ ಅಂಕಲ್ ಊಟ ಆದ್ಮೇಲೆ ಹಣ್ಣು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ. ಹಾಗಂತ ಯಾರು ಹೇಳಿದ್ದು? ಅಕ್ಕ ಅಕ್ಕಯ್ಯನಾಗೆ ಬಾವಂದು ತುಂಬಾ ಸಂತೋಷ. ಹ್ಮ್ ನನ್ ಕಳ್ಕೊಂಡ್ ಯಾವತ್ತೂ ಇದೆ ನನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ವಲ್ಲ. ನೇತ್ರ ನೇತ್ರ ಏನಮ್ಮ ಬಾರ ಇಲ್ಲಿ. ನಿನ್ ಗಂಡ ನನ್ನ ಅಳಿಯ ಅನ್ನಿಸ್ಕೊಂಡು ಬುದ್ಧಿ ಇಲ್ಲ. ನೀನ್ ನನ್ ಮಗಳು ನಿಂಗಾದ್ರೆ ತಲೆ ನೆಟ್ಟಿಗಿರೋದ್ ಬೇಡವೇನ? ಈಗ ಏನಾಯ್ತು ಅಂತ? ಏನಾಯ್ತಾ? ಯಾರಪ್ಪ ಅದು ನನ್ ಪರ ವಯಸ್ಸು ಮಾತಾಡ್ತಿರೋದು? ಆ ಹುಡುಗ ದೇವರ್ಸಿ ದಿಕ್ಕು ದೆಸೆ ಇಲ್ದವನು ನೆತ್ತಿ ಮೇಲೆ ಸೂರ್ಯ ಬಂದಾಗ ಪಾದದಲ್ಲಿ ಕಪ್ಪೆಗೊಂದಿಷ್ಟು ಆಶ್ರಯ ಕೊಡೋಕೆ ಜಾಗ ಇಲ್ದವನು ಅಂತ ಹಾಗೆ ಹೀಗೆ ಅಂತ ಹಳ್ಳಿ ಜನ ಹಾಡ್ಕೊತಾರೆ. ನಿಧಾನ ಕೇಳು. ಪಕ್ಕದ ಕೊಂಡಿಲಿ ಹುಡುಗ ಇದ್ದಾನೆ. ವಿಷಯ ಕಿವಿಗೆ ಬಿದ್ರೆ ನಿಂತ್ಕೊಳ್ಳೋದಿಲ್ವೇ? ಹಾಗಂತ ತಿನ್ನೋ ಬೆಣ್ಣೆಗೂ ಮೈಗಚ್ಕೊಳ್ಳೋ ಎಣ್ಣೆಗೂ ವ್ಯತ್ಯಾಸ ತಿಳಿದೇ ಇರೋನು ತಗೊಂಡೋಗಿ ನನ್ನ ಮೊಮ್ಮಗಳನ್ನ ಕೊಡೋದಂತೇನು? ಎಣ್ಣೆ ಬೆಣ್ಣೆ ಹೋದ್ರಿ ಮಣ್ಣಿನ ಪಾಟ್ ತಗೊಳ್ಳೋ ಯೋಗ್ಯತೆನೂ ಇಲ್ಲ. ಮುಂದೊತ್ತಿ ಅಂತ ಅವನು ಕಟ್ಟಿಬಿಟ್ರೆ ನನ್ನ ಮೊಮ್ಮಗಳು ನಗನಗ್ತ ಸಂಸಾರ ನಿಭಾಯಿಸ್ತಾಳ. ಸದಾ ನಿಮ್ಮನ್ನು ಚಪ್ಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ತಾಳೆ. ಹೌದು, ಒಪ್ಕೊಳ್ಬೇಕಾದ ಮಾತೆ. ನಿನ್ನತ್ರ ಮಾತಾಡೋದಕ್ಕಿಂತ ನನ್ನ ಅಳಿನ ಹತ್ರಲ್ಲೇ ಮಾತಾಡ್ತೀನಿ. ಅಪ್ಪ ಅಷ್ಟ್ ಮಾಡಿ ಕಾಶಿಗೆ ಹೋದಷ್ಟು ಪುಣ್ಯ ಕಟ್ಕೊಳ್ಳಿ ನನ್ನಜ್ಜಿ. ಹೋಗ್ಬಿಡ್ತೀವಿ. ನಮಸ್ಕಾರ. ಕಾಗದ ಬರೆಯೋದು ಮರಿಬೇಡಿ. ಖಂಡಿತ ಬರ್ತೀನಿ. ನಮಸ್ಕಾರ. ಸರಿ, ನಾವ್ ಯಾವ್ದಕ್ಕೂ ಕಾಗದ ಹಾಕ್ತೀವಿ. ನಾವು ಅಷ್ಟೇ ಕಾಗದ ಕಂಡ್ಮೇಲೆ ಉತ್ತರ ಹಾಕ್ತೀವಿ ಅಂತ ಹೇಳಿ ಸರ್. ಏಯ್. ಅದಕ್ಕೆ ಪ್ರಸಂಗಿ ಸರಿ ಅವಳಿಗೆ. ಬರ್ತೀನಿ ಅಶ್ವಿನಿ. ಬಾಯ್. ಬರ್ತೀನಿ. ಹಾಗೆ ನಮಸ್ಕಾರ. ಏನ್ ಕುಬೇರಣ್ಣ ಬೆಳಿಗ್ಗೆ ಬೆಳಿಗ್ಗೆ ಈ ಕಡೆ? ಇನ್ಯಾಕ್ ಬರ್ತಾರೆ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಕಡೆಗೆ? ಇದಕ್ಕೆ ನನಗೆ ಫುಲ್ ಮೂನ್ ಯಾವ ಕಡೆ? ಸ್ಕೂಲ್ಗ? ನಮ್ಮಪ್ಪ ನೀನ್ ಬರೋದ್ರು. ಹೌದಾ? ಟ್ರ್ಯಾಕ್ಟ್ರು ಟ್ರಿಲ್ಲರು ಕೆಟ್ಟಿರ್ಬೇಕು. ನಮ್ಮ ಹಳ್ಳಿಲಿ ಯಾರು ಏನೇ ಕೆಟ್ಟರು ಕೂಡ ನಾನ್ ತಾನೇ ಪರಿಪೇರಿ ಮಾಡೋದು. ಹುಷಾರ ಹೋಗು, ಸುಳ್ಳಿ ಗಿಳಿ ಇರ್ಬೋದಪ್ಪ. ಆಯ್ತು. ಬಾಯ್. ಕಂಕಣ ಬಲ ಅನ್ನೋದು ಅದು ಕೂಡ ಬರೋದೇ ಆದ್ರೆ ಆ ಮುತ್ತು, ಆ ಸಂಗೀತ, ಆ ಹಪ್ಳ, ಈ ಬಿಸಿನೀರು ತಕ್ಕ ಆ ತಣ್ಣೀರ್ ಜೊತೆನೇ ಕೂಡ ಬರ್ಲಿ. ಶೈಲಾ, ಓ ಶೈಲಾ, ನನ್ನ ಕನಸಿನ ರಾಣಿ. ಹೇ 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 ಅಂತರಂಗದ ಮೃದಂಗ 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 ಚಿತ್ತ ತಾಳ ಬಾರಿಸುತ್ತಿತ್ತು, ನೆನೆಹು ತಂತಿ ಮೇಟುತ್ತಿತ್ತು. ಅಂತರಂಗದ ಮೃದಂಗ ಹಲವು ಜನುಮದಿಂದ ಬಂದ ಯಾವುದೇನು ಧ್ಯಾನ,
ಅಂದದೊಂದು ಕಾಣದಾಗಿ ತಾಳ ಹಲವು ಜನುಮದಿಂದ ಬಂದ ಯಾವುದೇನೋ ಚಾಣ ಏಕನಾಡದಂದದೊಂದು ಕಾಣದಾಗಿ ತಾಳ ತನಗೆ ತಾನೇ ಸೋಲಿಸುವುದು ನೋಲುತ್ತಿಹುದು ಗಾನ ತನಗೆ ತಾನೆ ಸೋಲುತ್ತಿರುವುದು ನೂಲುತ್ತಿರುವುದು ಗಾನ 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 ಅಂತರಂಗದ ಮೃದಂಗ ಕಲ್ಪದಾದಿಯಲ್ಲೇ ನನ್ನ ನಿನ್ನ ವಿರಹವಾಗಿ ಎಲ್ಲೋ ನಿನ್ನ ಹುಡುಕಿ ಕಾಂಬ ಕಣ್ಣೆ ಹೋಗಿ ಮರೆಗೊಂಡು ಬಿದ್ದೆ ನಾನೇ ನೆಲದ ಮಣ್ಣು ತಾಗಿ ಮರೆವೆಗೊಂಡು ಬಿದ್ದೆ ನಾನೇ ನೆಲದ ಮಣ್ಣು ತಾಗಿ 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 ಅಂತರಂಗದ ಮೃದಂಗ ನಾದಿರ್ಗಿಂತ ತನದಿರ ನಾನ ನಾದಿರ್ಗಿಂತ ತನದಿರ ನಾನ ತೊಂತನ 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 ತನ ಕತ್ತಲಲ್ಲಿ ಬೆಳಕು ನಿಂತಿ ಪಡೆಯುತ್ತೇಳು ಬಣ್ಣ ಮೂಕ ಮೌನ ತೂಕ ಮೀರಿ ದನಿಯು ಹುಟ್ಟಿ ಸಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ಸಣ್ಣ ಸಣ್ಣ ರನ್ನ ಚೀರ ಅಂತರಂಗದ ಮೃದಂಗ ಅಂತು ಚಿಂತನಾನ ಚಿತ್ತ ತಾಳ ಬಾರಿಸುತ್ತಿತ್ತು ಝಂಝಣನಾನ ನೆನೆಹು ತಂತಿ ಮೀಟುತ್ತಿತ್ತು ಚಿಂತನನಾನ ಅಂತರಂಗದ ಮೃದಂಗ 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 ಗರ್ಮ ಗರ್ಮ ಕಡ್ಲೆಕಾಯ್ ಕಡ್ಲೆಕಾಯ್ ಬಂದ್ರೆ 2-3 ಇಲ್ದಿದ್ರೆ ವರ್ಷವಿಡೀ ಖಾಲಿ. ಅವನು ಕೂಗು. ಅವಿ ಬಂದೆ 1 2 3. ಚೆನ್ನಾಗ್ ಬೇಸಿದ್ಯಾ ತಾನೆ? ಏನ್ ಹೇಳ್ತವೆ ಕಾಗದಗಳು? ತಗೊಳ. ತಲಾ ಒಂದೊಂದು ಕಾಗದ ತಗೊಂಡು ಓದ್ ಹೇಳಿ. ನಾನು ಅನ್ಕೊಂಡಾಗೆ ಆಯ್ತು. ಹೋದ್ ವರ್ಷನೇ ಆಗ್ಬೇಕಾಗಿತ್ತು. ನಂಬೋಕೆ ಆಗ್ತಿಲ್ವೇ? ಅಂಥದ್ದೇನ್ ವಿಶೇಷ? ತಮ್ದೇನ್ ಹೋದ ವರ್ಷ? ತಾವೇನ್ ಅನ್ಕೊಂಡಿದ್ದು? ಹುಡುಗನ್ ಜಾತಕ ಹುಡುಗಿ ಕೂಡ್ ಬರ್ಲಿಲ್ಲ ಅಂತ ಹಿತೈಷಿಗಳು ಕಾಗದ ಬರ್ದಿದ್ದಾರೆ. ತಮ್ದು ಮುಂದುವರ್ಸಿ. ಬೆಳಗಾವಿಗೆ ಟ್ರಾನ್ಸ್ಫರ್ ಆಗಿದೆ. ಏನು ಟ್ರಾನ್ಸ್ಫರಾ? ಹೌದು. ಬೆಳಗಾಂಗೆ? ಸರ್ಕಾರಿ ಕೆಲಸ ಅಂದ್ಮೇಲೆ ಮಾಮೂಲಿ ತಾನೆ. ಉಟ್ಟು ಬಟ್ಟೆ ಬಾಡಿಗೆ ಮನೆ ಬದಲಾಯಿಸ್ದಾಗೆ. ತಮ್ದೇನು? ಅಂತೂ ನಾವು ಟ್ರಾನ್ಸ್ಫರ್ ಆಗೋಕ್ ಮುಂಚೆನೆ ಅವಿಗೆ MCF ನಲ್ಲಿ ಕೆಲಸ ಸಿಕ್ಕಿದೆ. ಹೇಳಿ ಹೇಳ ಮೇಲೆ. ಅಯ್ಯೋ ಅಯ್ಯೋ ಬೇವು. ಜೀವನವೆಲ್ಲ ಹೀಗೆ ಸಿಹಿಯಾಗಿರ್ಲಿ. ಇದು ನೀವು ಹಿತೈಷಿಗಳು ಏನ್ ಬರ್ದಿದ್ದಾರೆ ಅಂದ್ರೆ ಹುಡುಗನ್ ಜಾತಕ ಹುಡುಗಿ ಕೂಡ್ ಬರಲ್ವಂತ. ಈಗ ಹ್ಯಾಕ್ ಕೂಡ್ ಬರುತ್ತೆ ನೋಡ್ತಾ ಇರೋ. ಆದ್ರೆ ನಾ ಮೆಚ್ಬೇಕಲ್ಲ. ಪರವಾಗಿಲ್ವೇ? ನೋಡಿದೇನೆ ಕೆಲಸ ಸಿಕ್ಕಿದ ತಕ್ಷಣ ಹುಡುಗ ಹ್ಯಾಕ್ ಬದಲಾಗ್ಬಿಟ್ಟ. ಏನಪ್ಪ ಲವ್ ಗಿವ್ ಅಂತೇನಾದ್ರು? ಹೌದು, ಪ್ರೀತಿಸಿದ್ದೀನಿ. ಯಾರಪ್ಪ ಅವಳು? ಈ ದುಷ್ಯಂತನ ಮನೆಗೆದ್ದ ಶಾಕುಂತಲೆ? ಅವ್ರು ಬೇರೆ ಯಾರು ಅಲ್ಲ, ಅಶ್ವಿನಿ ಗೆಳತಿ ಶೈಲಾ. ಏನು? ಅವಳು
ನನ್ನ ಹಾಗೆ ತಂದೆ ತಾಯಿ ಇಲ್ಲ ತಬ್ಲಿ ಹಳ್ಳಿ ಆಶ್ರಯದಲ್ಲಿ ಬೆಳೀತಿದ್ದಾಳೆ ಪದವೀಧರೆ ಕೂಡ ಅವತ್ತೇನೋ ಅವ್ರ ಮನೆಗೆ ಹಪ್ಳ ಒಣಗಾಕಕ್ ಬಂದಿದ್ಲು ಆಮ್ ಐ ರೈಟ್? ಇನ್ನಿಷ್ಟ ತಗೊಳ್ಳಯ್ಯ ಹಸೆಮಣೆ ಇನ್ಮೇಲೆ ಈ ಮನೆ ನಿನ್ ಹೊಣೆ. ಕೊಡ್ರಿ ಇಲ್ಲಿ. ನಿಮ್ಗೇನ್ ಗೊತ್ತಾಗ್ಬೇಕು? ತಗೊಂಬ ಗಂಡ ಹೆಂಡತಿ ಇದ್ರು ಅನ್ಯೋನ್ಯವಾಗಿದ್ದು ಸುಖವಾದ ಸಂಸಾರ ನಡೆಸಿ ನಾವು ಹೋಗಿ ಬರ್ತೀವಿ. ಓಕೆ? ನೀನು ಅಷ್ಟೇ ಕಣಯ್ಯ, ಹಕ್ಕಿದೆ ಅಂತ ಸುಮ್ನೆ ಅಧಿಕಾರ ಚಲಾಯಿಸ್ಬೇಡ. ಬಲ್ಲ ಬರ್ತೀನಿ. ಬರ್ತೀನಮ್ಮ. ಟಾಟಾ. ಓಕೆ ಬಾಯ್. ನೀವ್ ಯಾಕೆ ಬರ್ಬೋದು ಈ ಮಳೆಯಲ್ಲಿ? ನಾನೇ ಬರ್ತಾ ಇರ್ಲಿಲ್ವಾ? ಬರ್ದೆ ಏನ್ ಮಾಡ್ತೀರಾ? ಮಳೆ ನೆನ್ಕೊಂಡು ಆಗ ಆರೈಕೆ ಮಾಡ್ಬೇಕಾದಳು ನಾನ್ ತಾನೇ. ಅಮ್ಮೋರ್ಗೆ ನನ್ನ ಆರೋಗ್ಯನೇ ಹೆಚ್ಚು. ಹೆಂಡತಿ ಅಂದ್ರೆ ನಮ್ಮ ಅವಿನಾಶ್ ಹೆಂಡತಿ ಕಣ. ಇಂಚಿಗಾತ್ರ ಮಳೆ ಬಿಟ್ಟಿರು ತನ್ನ ಗಂಡನಿಗೋಸ್ಕರ ಹೇಗೆ ದಾರಿ ಕಾಯ್ತಿದ್ದಾಳೆ. ಪತಿವ್ರತೆಯ ಲಕ್ಷಣ ಕಣೆ ಅದು. ಅದೇ ನನ್ನ ಹೆಂಡತಿ ತಗೋ. ಮಳೆ ನಿಂದೋಗಿ ಬಾಗ ತಟ್ಟಿದ್ರೆ ಆ ಬಟ್ಟೆ ಒಣಗೋವರೆಗೂ ಅವಳು ಬಾಗ ತೆಗೆದ್ರೆ ಕೇಳು ಅವ್ರ ಅಪ್ಪಣೆ. ಅದು ಅವ್ರ ಧರ್ಮ, ಇದು ನಿನ್ ಕರ್ಮ. ಧರ್ಮ ಕರ್ಮ ಅಲ್ಲಯ್ಯ. ಇವನ್ ಹೆಂಡತಿ ಅಪ್ಪ, ಇವನ್ ಮಾವ, ಇವನಿಗೆ ಕೊಟ್ಟಿರೋ ವರದಕ್ಷಿಣೆ ಪ್ರಭಾವ. ಬೀಚಿನೆಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಒಳ್ಳೆ ಎಳ್ಸಳ್ಸಾಗಿ. ಚಳಿ ಜಾಸ್ತಿ, ಅದಕ್ಕೆ ಹೆಗಲ್ ಮೇಲೆ ಕೈ ಹಾಕೊಂಡು ಸ್ವಲ್ಪ ಚೇಷ್ಟೆ ಮಾಡೋಣ ಅನ್ನಿಸ್ತು. ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಒಳಗ್ ಬನ್ನಿ, ವಿಚಾರಿಸ್ಕೊಳ್ತೀನಿ. ಏನ್ ನನಗೆ ಹೆದರಿಸ್ತಾ ಇದೆಯಾ ನೀನು? ನಡಿ ನಡಿ ನೋಡೋಣ. ರಸ್ತೆಯಲ್ಲಿ ಏನಂದ್ರಿ? ಮನೋರಂಜನೆನಾ? ಈ ಮನೆ ಇರೋ ಜಾತಿಗೆ? ಹೇಳ ಬೇಡ? ಅರೆ ಹೇಳ್ರಿ. ಬೇಡ? ಹೇಳ್ರಿ. ಸರಿ ಕೇಳು. ಹೊರಗಿರೋ ಮಳೆ ಬಿಟ್ಟರು ಒಳಗಿರೋ ಈ ಮಹಿಳೆಯನ್ನ ಬಿಡದೆ ನನ್ನೇ ವಿಚಾರಿಸ್ಕೊಂತೀಯ? ನೀನ್ ಸೂತ ಅಂತ ಕೂತಿದ್ರೆ ಆಗೋದು ಯಾವಾಗ ಅಮ್ಮ? ನೀನೇ ನೀನೇ ಏನ್ ಕಾಯಪ್ಪ, ತುರಿದ್ರೆ ತುರಿ ತುರಿ ಬೀಳೋದ್ ಬಿಟ್ಟು ಹಿಡಿ ಹಿಡಿನೇ ಉದುರುತ್ತೆ. ಕಾಯಿ ಎಳೆದನೆ. ಹೌದು ರೀ. ಎಷ್ಟು ಕೊಟ್ಟು ತಂದೆ ಹೇಳು? ಆಹಾ, ತಾನೇ ತಂದ್ ಕೇಳೋದ್ ನೋಡು. ಓ, ತಿಪ್ಟೂರ್ ಸುಬ್ಬಣ್ಣ ಅವ್ರ ಅಂಗಡಿಯಿಂದ ನಾನ್ ತಾನೇ ತಂದಿದ್ದು. ಇಕ್ಕೋಬೇಡ. ಕಾಯಿ ಮೇಲೆ ಸೀಲ್ ಇರೋದ್ರಿಂದ ತಗೊಂಡೋಗಿ ವಾಪಸ್ ಕೊಟ್ರೆ ಬಲ್ಕಾಯಿ ಕೊಡ್ತಾರೆ. ನನಗ್ ನಂಬಿಕೆ ಇದೆ. ಆದ್ರೂ ಶೈಲಾ, ಎಲ್ಲೆಲ್ಲಿ ನೋಡಿದ್ರು ಊರ್ ತುಂಬಾ ತೆಂಗಿನ ಮರಗಳು ಎದ್ದು ಕಾಣ್ತಾ ಇದ್ರು. ಈ ಕಾಯಿ ರೇಟ್ ಯಾಕೆ ಕಡಿಮೆ ಆಗ್ಲಿಲ್ಲ ಅಂತ. ನೋಡ್ರಿ, ಹಾಯ್ಸೋ ಕಣ್ಣಿಗೆ ಕೇವಲ ತೆಂಗಿನ ಮರಗಳು ಕಾಣ್ತವೆ ಹೊರತು ಅದ್ರ ಬುಡದಲ್ಲಿರೋ ಮನೆಗಳೇ ಆಗ್ಲಿ, ಅವುಗಳಲ್ಲಿ ವಾಸ ಮಾಡೋ ಜನಗಳೇ ಆಗ್ಲಿ ಕಾಣೋದಿಲ್ಲ. ಹೇಗೋ ಹಾಗೆ ಬೆಳೆಯೋ ಫಸಲ್ 100 ಆದ್ರೆ ಬಿಡದೆ ಬಳಸೋರು 1000. ಅದ್ರಲ್ಲಿ ನಾವು ಇಬ್ರು. ಅದ್ ಏನ್ ಎರ್ಕೊಳ್ತಿದಿರೋ ನೀಟಾಗಿ ಎರ್ಕೊಂಡ್ ಬೇಗ ಬನ್ನಿ. ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಟ್ಟಿರ್ತೀನಿ. ಬಿಸಿನೀರ್ ಎರ್ಕೊಂಡ್ ತಿಂದು ಫ್ಯಾಕ್ಟ್ರಿಗೆ ಹೋಗೋರಂತೆ. ಸರಿ, ಅದ್ ಏನ್ ಮಾಡಿರ್ತೀಯೋ ಮಾಡಿಟ್ಟಿರು. ಎರ್ಕೊಂಡ್ ಬಂದು ಮುಗಿಸ್ತೀನಿ. ಉಪ್ಪಿಟ್ಟು ವಂಡರ್ಫುಲ್, ತುಂಬಾ ಚೆನ್ನಾಯ್ತು. ಚಿನ್ನಾರ್ ಅನ್ನ ಅಂತಾನೆ ಕೂತಿರ್ತಿರೋ ಇಲ್ಲ ಫ್ಯಾಕ್ಟ್ರಿಗೆ ಹೋಗ್ತಿರೋ? ಹೌದಲ್ವಾ? ಆಗ್ಲೇ ಬಸ್ ಬರೋ ಹೊತ್ತಾಯ್ತು. ನಾನಿನ್ ಬರಲ್ಲ. ತಗೊಳ್ಳಿ ಪೆನ್ನು. ಬಾಯ್ ಬಾಯ್. ಹಾ, ನಾನ್ ಹಾಗೆ ಹೋದ ತಕ್ಷಣ ನೀನ್ ಹೀಗ್ ನೆರೆ ಹೊರೆ ಹೆಂಗಸ್ರು ಕರೆದ್ರು ಅಂತ ಮಾರ್ನಿಂಗ್ ಶೋ, ನೂನ್ ಶೋ ಅಂತ ಏನಾದ್ರು ಹೊರಟ್ರೆ ಫ್ಯಾಕ್ಟ್ರಿಲಿ ಔಟ್ ಪಾಸ್ ತಗೊಂಡು ತಕ್ಷಣ ಚೆಕಿಂಗ್ ಬರ್ತೀನಿ. ನೆನ್ಪಿರ್ಲಿ. ಈ ಮನೆಯಲ್ಲಿ ನಾಯಿ ಇಲ್ಲ, ಅದು ನಿಮಗ್ ಚೆನ್ನಾಗಿ ನೆನ್ಪಿರ್ಲಿ. ಅಂದ್ರೆ ಮನೆ ಕಾಯೋದ್ರಲ್ಲಿ ನಾಯಿಗಿಂತ ಮೇಲ್ಗೈ ಅಂತೋ ಈ ನಿನ್ ಮಾತಿನ ಅರ್ಥ. ಹತ್ತಿ ನೋಡು. ಏ, ಕರ್ಕೊಳಕ್ ಇಷ್ಟಪಟ್ರೆ ಎಲೆ ಮರಿಯಲ್ಲಿ ಹಾಡೋ ಕೋಗಿಲೆ ಅಂತಲೋ ಅಥವಾ ಒಂದ್ಸಿರಿ ಮಡಿಲಲ್ಲಿ ನಲಿಯೋ ನವಿಲ್ ಅಂತಲೋ ಕರ್ಕೊಳಕ್ ಇಷ್ಟಪಡೆ ನನ್ ಹೃದಯ ಪಂಜರದ ಅರಗಿನಿ. ಬಾಯ್. ಇದೇನಪ್ಪ ಇದು? ಮಕ್ಳು ಮರಿ ಆದ್ರೆ ಶುರು ಮಾಡ್ಕೊಂಡಿದ್ದು ಏನ್ರಿ? ಸಂಜೆ ಸ್ವಲ್ಪ ಬೇಗ ಬಂದ್ಬಿಡಿ, ಹಾಗೆ ಮಾರ್ಕೆಟ್ ಹೋಗ್ಬರೋಣ. ಶಿಫ್ಟ್ ಬಿಡ್ತಿದ್ದಾಗೆ ಹಾಜರಾಗ್ಬಿಡ್ತೀನಿ. ತೃಪ್ತಿನ ತಾಯಿ?
ಸರಿ ತಂದೆ. ಶೈಲು ಏನ್ ಮಾಡ್ತಿದ್ದೀರಿ? ಏನೋ ಮರ್ತೋದ್ನಲ್ಲ. ಮರ್ತಿರೋದು ಮನೆಯಲ್ಲೇ ಇರುತ್ತೆ, ಸಂಜೆ ಬೇಗ ಬಂದ್ಬಿಡಿ ತೆಗೆದಿಟ್ಟಿರ್ತೀನಿ. ಅಯ್ಯೋ ಅದ್ರ ಅವಶ್ಯಕತೆ ನನ್ಗೀಗಿದೆಯಲ್ಲ. ಕತ್ತಲ್ ಚೈನ್ ಇದೆ, ಕೈಯಲ್ಲಿ ವಾಚ್ ಇದೆ, ಟೇಬಲ್ ಪೆನ್ ಇದೆ, ಇನ್ನೇನು? ಎದ್ರಿಗೆ ನೀನು ಇದ್ಯಾ? ಅಯ್ಯೋ ಹಾಳಾದ್ ಮರ್ವೆ, ಏನೇ ಅದ ಆಂಟನ ಮೇಲೆ ಎಲ್ಲಿ? ಇದೇ ಮರ್ತಿದ್ದು. ಟಾಟಾ. ರೊಮ್ಯಾನ್ಸ್ ಒಂದು ಹೊತ್ತು ಗೊತ್ತು ಬೇಡ್ವಾ? ಕ್ರೇಜಿ ಬಾಯ್. ಆ ಆಕಾಶನೇ ಅಂಗೈಯಲ್ಲಿ ಬರ್ಲಾ ಜೂಲಿಯಟ್? ಸಂಜೆ ಬೇಗ ಬಂದ್ಬಿಡಿ ರೋಮಿಯೋ. ಅಯ್ಯೋ ಹೊಸೈತಲ್ಲಪ್ಪ. ಆಗ್ಲೇ ಕರೆಂಟ್ ಬಂದ್ಬಿಟ್ಟಿದೆ. ಆ ಶರೀಫ್ರು ಹೇಳ್ದ ಹಾಗೆ ನೀವು ಜನಸಾಮಾನ್ಯರಲ್ಲ, ಈಕೆ ಪಾಲಿನ ಬಲ್ಲಿದರು ಕೂಡ. ಈ ದಿನಗಳಲ್ಲಿ ಆ ನಮ್ಮ ಹಳ್ಳಿ ವಸಂತರಾಜನ ಚೈತ್ರದ ಲೇಖನ, ಮಾಮರ ಕುವರನ ಹರ್ಷದ ಗಾಯನ, ಸುರಿವಾಧಾರೆ ಹರಿವಾಯಿ ಮಲೆನಾಡ ವಧುವಿನ ತನುವಿನ ಚೇತನ. ವಸಂತರಾಜನ ಚೈತ್ರದ ಲೇಖನ, ಮಾಮರ ಕುವರನ ಹರ್ಷದ ಗಾಯನ. ವಸಂತರಾಜನ ಚೈತ್ರದ ಲೇಖನ, ಮಾಮರ ಕುವರನ ಹರ್ಷದ ಗಾಯನ. ಭವ್ಯ ಕಲೆಯು ಸಾರುವ ಶಾಸನ ಚರಿತೆಯ ಶಿಲೆಯು, ಮಾನಸ ವೀಣಯ ಮಧುರ ವಿಹಾರ, ಮಾನಸ ವೀಣಯ ಮಧುರ ವಿಹಾರ, ಹಂಸ ಹಿಮಗಳ ಸಡಗರ ನೇಸರ. ವಸಂತರಾಜನ ಚೈತ್ರದ ಲೇಖನ, ಮಾಮರ ಕುವರನ ಹರ್ಷದ ಗಾಯನ. ಸರಿಗ ಪದ ಸಾದ ಪದ ಪದ ಪಗ ಪದ 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 ಗರಿ ಪದ ಪಗ ಪಗರಿ ಗರಿ ಗರಿ ಗದ ನಾದ ಶ್ರುತಿಯ ಸ್ವರ ಸಮ್ಮೇಳ ಭಾವ ಲಹರಿಯ
ವಸಂತರಾಜನ ಚೈತ್ರದ ಲೇಖನ ಮಾಮರ ಕುವರನ ಓ ಓ ಓ ಹರುಷದ ಗಾಯನ ಸುರಿವಾಧಾರೆ ಹರಿವಾಯಿ ನೀರು ಮಲೆನಾಡ ವಧುವಿನ ತನುವಿನ ಚೇತನ ತನುವಿನ ಚೇತನ ತನುವಿನ ಚೇತನ. ಯಾಕಪ್ಪ ಮನೆಗೆ 100 ರೂಪಾಯಿ ಎಷ್ಟ್ಕೊಳ್ಳಿ? 2 ಸಾಕಲ್ಲ? ಇರೋ ಬೀಳು ಕಟ್ಟಡ 2-3 ಯಾಕೆ ಸುಮ್ಮನೆ ಒಂದು ತಗೊಳ್ಳಿ. ಇದು ಕೇಳ ಮಾರು ಒಂದ್ ಕೊಡಿ ಸರ್. ಕೊಟ್ಟಂಡೆ ಇಲ್ಲೇ ಮುಡ್ಕೊಂಡ್ಬಿಡ್ಬೇಡ, ರಾತ್ರಿಗೆ ಬೇಕು ಬುಟ್ಟಿಲಿಟ್ಕೊ. ಅದಕ್ಕೆ ಬೇರೆ ಸಪ್ರದ ಮನೆಗೆ ಇದೆ, ಸುಮ್ಮನೆ ಕಾಸು ಕೊಡೋದು ಕಲ್ತ್ಕೊಳ್ಳಿ. ಅಮ್ಮವ್ರು ತುಂಬಾ ಮುಂದುವರೆದಿದ್ರ. ನಮ್ ಸಂಸಾರ ಕಾಣ್ತಾ ಇದೆ. ಬದ್ನೆಕಾಯಿ, ಹೀರೆಕಾಯಿ, ಅವರೆಕಾಯಿ, ತೊಂಡೆಕಾಯಿ ಏನ್ ಬೇಕಾದ್ರೆ ತಗೋ. ಅಯ್ಯೋ ಬೇಡಪ್ಪ, ಪಕ್ಕಾ ಫ್ಯಾಮಿಲಿ ಸೆಂಟಿಮೆಂಟ್. ನನ್ನ ಇನ್ಕ್ರಿಮೆಂಟ್ ಸಂಬಳ ಜಾಸ್ತಿ ಆಗೋ ತನಕ ಅದು ಮುಟ್ಟೋದೇ ಬೇಡ. ಇಟ್ಬಿಡು ಇಟ್ಬಿಡು. ಹಾಗಾದ್ರೆ ಕೂಸ ಕೂಸು ಅದು ಆಫ್ಟರ್ 3 years. ಎಲ್ಲ ಪ್ರಕೃತಿಲಿ ಕದ್ದ ಹೂವು ಹಣ್ಣುಗಳೇ. ಅದು ಬಿಟ್ರೆ ಇನ್ನೇನ್ ಸಬ್ಮಿಟ್ ಮಾಡಕ್ಕಾಗತ್ತೆ? ಬೇರೆ ಡಿಸೈನ್ ಇಲ್ವಾ? ಮಿಡಿಮೋ ಇದೆ, ತೋರ್ಸ್ಲಾ? ತೋರಿಸಿ. ತೋರ್ಸಪ್ಪ. ಏ ಶೈಲು, ಮಾವಿನ ಕಾಯಿಲಿ ಉಪ್ಪಿನಕಾಯಿ ಹಾಕೋದ್ ಹೇಳಿದೀನಿ. ಅದು ಬಿಟ್ಟು ಸೀರೆನೇ ಇದು ಯಾವತ್ತಿಂದ ಕಲ್ತ್ರೆ? ನೋಡಿಮ್ಮ, ಇದೇ ಲಾಸ್ಟ್ ಪೀಸ್. ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ಲ? ಮ್ಯಾಚಿಂಗ್. ಇದನ್ನ ಪ್ಯಾಕ್ ಮಾಡಿ. ಆಯ್ತಮ್ಮ. ಇದೇನಪ್ಪ ಈ ಹೆಂಗಸರು ಕಂಡಿದ್ದೆಲ್ಲ ಬೇಕು? ಏಯ್, ಏನಾಯ್ತು? ಕನ್ನಡಿ ಇದ್ದಿದ್ರೆ ತೋರಿಸ್ತಿದ್ದೆ. ಏಕೆ? ನಿಮ್ ಮೀಸೆಗೆಲ್ಲ ಐಸ್ ಕ್ರೀಮ್. ನಿಂದು ಅಯ್ಯೋ, ನೋಡ್ಕೊ ನೋಡ್ಕೊ, ತುಟಿ ಮೇಲೆ ಮೂಗಿನ ಕೆಳಗೆ ನನಗ್ ಬಂದ್ ಹೇಳ್ತೀಯ ನೀನು. ಒಬ್ಬ ನಕ್ಕು ನಕ್ಕು ಸುಸ್ತಾಯ್ತು. ಓ, ಏನಾಯ್ತ್ರಿ? ನಿಂದು ಅದೇ ಕೇಸ್ ಆಯ್ತು. ಮೂಗ್ಮೇಲೆ ಹೋಯ್ತಾ? ಹೋಯ್ತಾ? ಅಲ್ಲಿ ನೋಡು. ಇಷ್ಟಿರ್ಲಿ ಸಾಕು. 1, 2, 3, 4 ಇಷ್ಟರಲ್ಲಿ. ರೀ, ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಮನೆಗಿಂತ ಕ್ಯಾಸೆಟ್ ತರಬೇಡಿ ಅಂತ? ಅಲ್ವೇ, ಇದನ್ನ ನಾನಾದ್ರೂ ಇಷ್ಟು ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ. ಅದೇ ಅಕ್ಕಪಕ್ಕದ ಮನೇಲಿ ನೋಡು, ಮುದುಕರಿಂದ ಹಿಡಿದು ಮೊಮ್ಮಕ್ಕಳ ತನಕ ಟಿವಿಗೆ ಅಂಟ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಒಬ್ಳು ಬೇರೆಯವ್ರ ವಿಚಾರ ನಂಗೆ ಬೇಕಾಗಿಲ್ಲ. ನೋಡ್ಕೊಡ್ದು ಅಂದ್ರೆ ನೋಡ್ಕೊಡ್ದು ಅಷ್ಟೇ. ಇದೇನಪ್ಪ ಇದು? ಹೂವಲ್ಲಿ ಹೊಡಿತಾ ಇದ್ದೋಳು ಕಾಗದದಲ್ಲಿ ಹೊಡಿತಾ ಇದ್ದಾಳೆ. ಸದ್ಯ ಕಲ್ಲಲ್ಲಿ ಹೊಡಿಲಿಲ್ವಲ್ಲ? ನೋಡೋದು ನಮ್ಮಲ್ಲಿ ಯಾರು ಇಲ್ಲ. ಇಷ್ಟಿಷ್ಟಕ್ಕೆಲ್ಲ ಕುರುಕ್ಷೇತ್ರ. ಇದೇನಪ್ಪ ಇಷ್ಟೊಂದು ಸಾಮಾನು? ಇನ್ನು ಕೂತಿದ್ದೀರಾ? ಇಲ್ಲಮ್ಮ ಮಾತಾಯಿ, ಹೊರಟೆ ಹೊರಟೆ. ಅಯ್ಯೋ, ನನಗೇನ್ ಪದ್ಧತಿ ಬಂತಪ್ಪ, ನನ್ ಕರ್ಮ. ಒಳ್ಳೆ ಕಂತ ಹಾಳು ಮಾಡ್ತಾನೆ. ಶೈಲು ಡಾರ್ಲಿಂಗ್, ಬೇಗ ನನ್ಗೊಂದ್ ಕಪ್ ಕಾಫಿ ಕೊಡ್ತೀರಾ? ಬಂದೆ. ಹಾಗೆ ಪೇಪರ್ ಬಂದಿದ್ರು ಕೂಡ ಸರಿ. ಶುರು ಆಯ್ತಲ್ಲಪ್ಪ. ಮನುಷ್ಯ ಹತ್ಕೊಂಡು 10 ದಿನ ಬೇಕಾದ್ರೂ ಇರ್ಬೋದು, ಆದ್ರೆ ತುಂಬಿಕೊಂಡು 10 ಸೆಕೆಂಡ್ ಇರಕ್ಕಾಗಲ್ವಲ್ಲಪ್ಪ. ಸಾರಿ ಬಸ್. ಹೌದಾ?
ಅಯ್ಯೋ ಅಮ್ಮ, ಕಾಫಿ ಪೇಪರ್ ರೆಡಿ. ಅದ್ ಸಾಸರಲ್ವೇ ಪೇಪರು. ಅದೇನ್ ನುಚ್ನುಂಡೆ ಅಂತ ನೆನೆ ಮಾಡಾಕದಿಯ ಮಾರಾಗಿತಿ. ಯಾಕೆ ಅಯ್ಯೋ. ತೊಂದ್ರೆ ಆಯ್ತೇನು? ಮುಖ ನೋಡಿದ್ರೆ ಗೊತ್ತಾಗಲ್ವೇನೆ. ಸಾರಿ ಬಾಬಾ, ಗ್ಯಾಸ್ ಅರ್ಧ ಕೈ ಕೊಟ್ರೆ ನಾನೇನ್ ಮಾಡ್ಲಿ ಹೇಳಿ? ನೀನೇನ್ ತಾನೇ ಮಾಡ್ತೀಯ, ಅನುಭವ್ಸೋ ನಾನ್ ತಾನೇ. ಒಂದ್ ನಿಮಿಷ ಬಂದ್ಬಿಟ್ಟೆ. ಮಾಡಿದ್ದುಣ್ಣ ಮಾರಾಯ ಅಂದಾಗೆ ಆತ್ರ ಏನಿಲ್ಲ, ನಿಧಾನವಾಗಿ ಚೊಕ್ಕವಾಗಿ ನೀರ್ ಹಾಕ್ಬಿಡ್ಬಾ. 3 ಜನರ ಸಾವು. ಸಾರ್ವಜನಿಕರಲ್ಲಿ ಒಂದು ಪ್ರಕಟಣೆ, ಈ ದಿನ ಸಂಜೆ ನೀರಿನ ಪೂರೈಕೆ ಇರುವುದಿಲ್ಲ. ಶೈಲಾ, ಶೈಲಾ, ಏನ್ರಿ? ಇವತ್ತಿನ ಪೇಪರ್ ಓದಿದ್ಯಾ? ಕರೆಂಟ್ ಇರಲ್ವೋ, ನೀರ್ ಬರಲ್ವೋ? ಇವತ್ ಸಂಜೆ ನೀರ್ ಬರೋಲ್ಲ. ಸಾರಿ, ಮನೇಲಿ ಬಾವಿ ಇದ್ದೇ ಇದೆಯಲ್ಲ. ಓ, ಹಾಗಾದ್ರೆ ಬಸ್ನಲ್ಲಿ ಇವತ್ ನನ್ ಪಕ್ಕ 4 ಜನ ಕೂತ್ಕೊಂತಾರೆ ಅಂತ ಆಯ್ತು. ಇದೇನ್ ಆಶ್ಚರ್ಯ, ಇವತ್ತು ಮನೆಯೆಲ್ಲ ಇಷ್ಟು ಕ್ಲೀನ್ ಆಗಿದೆಯಲ್ಲ, ಪಾತ್ರೆ ಎಲ್ಲ ಫಳಫಳ. ಅರೆ, ಬಣ್ಣದ ರಂಗೋಲಿ ಬೇರೆ, ಬಾಗ್ಲಲ್ಲಿ ನೋಡಿದ್ರೆ ಹಸಿರು ತೋರಣ. ಶೈಲು, ಏ ಶೈಲು. ಅಬ್ಬಬ್ಬಬ್ಬಬ್ಬ, ಏನ್ರಿ ಇದು ಶೈಲು ಶೈಲು ಅಂತ ಪುರ್ಸತ್ತಿನ ಕಾಲಿನ ಬೆನ್ನಿನ ತರ ಕೂಗ್ತೀರಾ? ಅಲ್ವೇ, ಏನೇ ಇದು? ಹಾಕಿರೋ ರಂಗೋಲಿ, ಕಟ್ಟಿರೋ ತೋರಣ. ರೀ, ಇವತ್ತು ಸಂಪ್ರದಾಯದ ಸುದಿನ. ಹೆಂಡತಿ ಗಂಡನ್ ಪೂಜೆ ಮಾಡ್ಬೇಕು, ಭೀಮ್ನ ಮಾಡ್ತಿರ್ಬೇಕ್ರಿ. ಓ, ಹೌದಲ್ವಾ? ಹಾಗಾದ್ರೆ ಪತಿ ಪೂಜೆ ಜೋರ ಮಾಡ್ತೀಯಾ? ಸಂಜೆ ಬೇಗ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಜಾಡ್ ಮರಿ ಅಲ್ಲ. ಅದ್ ಸರಿ, ಆ ಸಂಜೆ ಯಾವಾಗ ಬರುತ್ತೆ? ಮಾಮೂಲಿ ಹಗಲ್ ಕಳೆದ್ಮೇಲೆ ಕನಸ್ ಕಾಣೋದ್ ಬಿಟ್ಟು ಜಾಗಿಂಗ್ ಹೋಗ್ಬಿಟ್ ಬರೋಣ. ಏಯ್, ಅದೇ ಯಾವಾಗ? ಓ, ಐ ಆಮ್ ಸಾರಿ, ಭೀಮ್ನಮಾವಾಸ್ಯೆ ಅಲ್ವಾ? ಎಷ್ಟೇ ಆಗ್ಲಿ, ಹೆಂಡತಿ ಗಂಡನ್ ಜೊತೆ ಸ್ನಾನ ಮಾಡೋ ಭಾಗ್ಯ ಮಧ್ಯಾವತ್ ಸಿಗತ್ತೆ. ಅಂತೂ 10 ರೌಂಡ್ ಓಡ್ಬಿಟ್ರಲ್ಲ. ಆ PT ಉಷಾನೆ ಓಡಿದ್ಮೇಲೆ ನಾವು ಓಡೋದ್ ದೊಡ್ಡನೆ. ಇತ್ತೀಚೆಗೆ ಸ್ವಲ್ಪ ಬೊಚ್ಚು ಕಡಿಮೆ ಆಗಿದೆ ಅಲ್ವಾ? ಬೊಜ್ಜೇನೋ ಕಡಿಮೆ ಆಗಿದೆ, ಆದ್ರೆ ಕೊಬ್ಬು ಜಾಸ್ತಿ ಆಗಿದೆ. ಕೊಬ್ಬ ನನಗಿಷ್ಟಿದ್ರೆ ನಿನ್ಗೆ ಎಷ್ಟಿದೆ? ನಡಿಯಲೇ. ನಡೀರಿ ಸಾಕು. ನಮಸ್ಕಾರ ಬುದ್ಧಿ. ಓ, ಏನ್ ಮುನಿಯಣ್ಣ, ಹಾಲ್ ತಗೊಂಡ್ಬಂದಿದ್ಯಾ? ಹೌದು ಬುದ್ಧಿ. ಏನನ್ನತ್ತೆ ನಿನ್ ಬಕೆಟ್ ನಲ್ಲಿರೋ ನೀರು? ಬೇಕಾರೆ 4 ಕಾಸು ಕೇಳಿ ಇಸ್ಕೊತೀವಿ, ಹಾಲ್ಗ್ ಮಾತ್ರ ನೀರ್ ಬೆರೆಸಕ್ಕೆ. ಹೌದೌದು, ಕತ್ನಲ್ ಸರ, ವಾಚು, ಕೈಯಲ್ಲಿ ಉಂಗ್ರ ಇದನ್ನೆಲ್ಲ ನೋಡಿದ್ರೆ ಏನೇ ಸಿದ್ಧ ಪುಟ್ಟಬ್ಬನ? ಇಲ್ಲ, ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಸರ್. ಗುಡ್. ಬರೀ ಕ್ಲಾಸ್ ಬಂದ್ರೆ ಸಾಲದಪ್ಪ, ರ್ಯಾಂಕ್ ತಗೋಬೇಕು. ಏನು ಶೈಲಾ, ಏನು? ಆ ಪೆನ್ ತಗೊಂಬಾ. ನಿನ್ಗೇನಾದ್ರೂ ಪಾಠ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಹತ್ರಕ್ ಬಾ, ನಾ ಹೇಳ್ಕೊಡ್ತೀನಿ. ಇದು ನನ್ ಪ್ರೆಸೆಂಟೇಷನ್ ತಗೋ. ಥ್ಯಾಂಕ್ಸ್ ಸರ್. ಚೆನ್ನಾಗಿ ಓದ್ತೀಯಾ? ಆಗ್ಲಿ ಸರ್. ಸರಿ. ಏ ಶೈಲಾ, ಅಯ್ಯೋ ಕಣ್ಣೂರಿತಾ ಇದೆ, ಬೇಗ ಬಂದ್ ಪೆನ್ ತಿಕ್ಕು ಬಾರೆ. ಅಬ್ಬಾ, ಬರೋಕ್ ಮುಂಚೆನೆ ಯಾಕೆ ಮುಖಕ್ಕೆ ಸೋಪ್ ಹಾಕೋಬೇಕು? ಬಂದೆ. ಏನ್ರಿ ಅದು? ಹಾಲು ಉಕ್ಕಿದ್ರೆ ಒಳ್ಳೇದು, ಇವತ್ತು ಶುಕ್ರವಾರ ಅಲ್ವಾ? ಹತ್ರ ಬಾ. ಅಯ್ಯೋ, ಹೊತ್ತು ಯಾರಿಗಾರು ಬೇಕಾದಕ್ಕೆ ಕೆಲ್ಸ. ಇದು ಒಂದ್ ಕೆಲ್ಸ ಅಲ್ವನೇ, ಗಂಡನ್ ಹತ್ರ ಇರೋದೇ ನಿನ್ಗೊಂದ್ ಕೆಲ್ಸ. ಇನ್ನೊಂದ್ ಸ್ವಲ್ಪ ಹತ್ರ ಬಾ. ಎಲ್ಲಿಗೆ ಹೋಗ್ಲಿ? ಏನ್ ಗಂಡಸ್ರಪ್ಪ, ಬೆಡ್ರೂಮ್ಗೂ ಬಾತ್ರೂಮ್ಗೂ ಬೆತ್ತು. ಏನ್ ಗಂಡಸ್ರಪ್ಪ, ಒಂದ್ ಸರಿಯಾದ ಟೈಮ್ ಕೀಪ್ ಅಪ್ ಮಾಡಕ್ ಬರಲ್ಲ. ಹಾಲು ತರಕಾರಿ ತರಕಾರಿ. ಮಿಸ್ಟರ್ ಮನೋಹರ್, ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಕಾರ್ತಿಕ ಬಂದ್ರೆ 2 ವರ್ಷ. ಯಾಕೆ? ಹಾಗಾದ್ರೆ ನಿಮ್ಗೆ ಭೀಮ್ನಮಾವಾಸ್ಯೆ ಪರಿಚಯ ಇರ್ಬೇಕಲ್ವಾ? ಪರಿಚಯ ಇರೋದೆ, ಇವತ್ತು ಮನೆಗೆ ಹೋಗಿ ನೋಡ್ಬೇಕಾದ್ರ ಮಜಾ. ಆ ಮಜಾ ನನಗೂ ಅರ್ಥ ಆಗೋಗ್ ಸ್ವಲ್ಪ. ರಹಸ್ಯ ತಿಳಿಸಿದ್ರೆ ಸ್ವಾರಸ್ಯ ಇರೋದಿಲ್ಲ, ಮನೆಗೆ ಹೋಗಿ ನೋಡಿ ತಿಳಿತೆ ಮಜಾ. ಆ ಮಜಾ ಹೇಗಿರ್ಬೋದು?
La la la. ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ನೀ ಬಂದೆ. ಬೇಸರದ ವೈಮನಸ ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ನೀ ಬಂದೆ. ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ನೀ ಬಂದೆ. ಬೇಸರದ ವೈಮನಸ ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ನೀ ಬಂದೆ. ಮುದ್ದಾದ ಮರಗಿಳಿಯೇ ನನ್ನ ಕಣ್ಣ ನೈದಿಲಿಯೇ ನೀ ನನ್ನ ಪ್ರೇಮ ಸ್ವರದ ಕಂಠ ಕೋಗಿಲೆ. ಮುದ್ದಾದ ಮರಗಿಳಿಯೇ ನನ್ನ ಕಣ್ಣ ನೈದಿಲಿಯೇ ನೀ ನನ್ನ ಪ್ರೇಮ ಸ್ವರದ ಕಂಠ ಕೋಗಿಲೆ. ಕೊಂಗೆಯಲ್ಲಿ ಬೇರೇನ ಹೊನಲಲಿ, ಕೊಂಗೆಯ ಕೊಂಗೆಯಲ್ಲಿ ಬೇರೇನ ಹೊನಲಲಿ, ಜೀವನದ ಜೇನ ಗೂಡ ನಾ ಕಟ್ಟುವೆ. ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ನೀ ಬಂದೆ, ನೀ ಬಂದೆ. ಮುಡಿದ ಮಲ್ಲಿಗೆಗೆ ನಾರಾಗಿ ಬೆರೆತಿರುವೆ, ಮುಡಿ ಹೂವ ಜೊತೆಗೂಡಿ ಸ್ವರ್ಗ ಸೇರುವೆ. ನೀ ಮುಡಿದ ಮಲ್ಲಿಗೆಗೆ ನಾರಾಗಿ ಬೆರೆತಿರುವೆ, ಮುಡಿ ಹೂವ ಜೊತೆಗೂಡಿ ಸ್ವರ್ಗ ಸೇರುವೆ. ಬಾಳಿನ ಸಿಹಿ ಕಹಿಯ ಹಂಚಿಕೊಳ್ಳುವೆ. ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ನೀ ಬಂದೆ, ನೀ ಬಂದೆ. ನೂರಾರು ಆಸೆಗಳು, ತಾರೆಗಳು, ಅನಿಸಿಕೆಯ ಬಯಕೆಗಳು, ಕಡಲಾಳ ಮುತ್ತುಗಳು, ಆನಂದ ದಕ್ಷತೆಯ ಅನುರಾಗದಾರಿಕೆಯ, ಆನಂದ ದಕ್ಷತೆಯ ಅನುರಾಗದಾರಿಕೆಯ, ಜನ್ಮ ಜನ್ಮದ ಮೈತ್ರಿ ಇನಿಯ ಸನಿಹವು. ಬಾನಗಲದ ನನ್ಹಣೆಗೆ ನಗೆ ಹೊನ್ನ ರವಿಯಾಗಿ ನೀ ಬಂದೆ. ಬೇಸರದ ವೈಮನಸ ಬರುಡಾದ ಬಾಳಲ್ಲಿ ಹಾಲು ನಿಮಿಷಿಯಾಗಿ ನೀ ಬಂದೆ, ನೀ ಬಂದೆ. ಓ ನೀ ಬಂದೆ. ಯಾಕ್ರೆ ಬೇಗ ಮನೆಗೆ ಹೋಗ್ಬಿಟ್ಟೇನೋ? ಹೂವು ಹಣ್ಣು ಹಾಲೋರೆಲ್ಲ ಬಂದು ಹೋದ್ರು, ನಮ್ಮವರಿನ್ನು ಬರ್ಲಿಲ್ವೇ? ಬರ್ಲಿ ಇವತ್ತು, ನೋಡ್ಕೊತೀರಿ. ಈಗ್ಯಾಕೆ ಏನ್ ಗಂಡಸ್ರು ಏನೋ, ಸ್ವಲ್ಪ ಆದ್ರೂ ಟೈಮ್ ಸೆನ್ಸೇ ಇಲ್ಲ. ಛೆ!
ಒಂದ್ ವೇಳೆ ಅಪ್ಪ ಏನಾದ್ರೂ ಮರ್ತ್ಬಿಟ್ರ? ಈ ವಯಸ್ಸಿನಲ್ಲಿ ಎಂತ ಮರ್ವಿ ಇವ್ರಿಗೆ? ಶನಕ ಶನಕ ಏನ್ ದತ್ತು ಬಂದೆ? ಶನಕ ನೀವ್ ಬೇಗ ಹೊರಡಿ. ನಮ್ಮ ಅಣ್ಣಯ್ಯ ನಿಮ್ ಯಜಮಾನ್ರು ಬರ್ತಿರೋ ಫ್ಯಾಕ್ಟ್ರಿ ಬಸ್ಸು ಆಕ್ಸಿಡೆಂಟ್ ಆಗಿ ಎಲ್ಲರೂ ಹಾಸ್ಪಿಟಲ್ ಸೇರಿಸಿದ್ದಾರೆ. ಅಲ್ಲಮ್ಮ, ಕೊಟ್ಟು ಗ್ಲೂಕೋಸ್ ಕಂಡ್ಲೆ ಹೀಗೆ ಮೂರ್ಛೆ ಹೋದ್ಯಲ್ಲ, ಇನ್ನು ಬ್ಲಡ್ ಕೊಡ್ಬೇಕಾಗಿ ಬಂದು ಅದನ್ನ ಕಂಡಿದ್ರೆ ಹೇಗೆ ಅಂತ. ಪ್ರಾಣನೇ ಬಿಟ್ಬಿಡ್ತಿದ್ದೆ. ಸಿಸ್ಟರ್, ಪೇಷಂಟ್ಗಳನ್ನ ಸ್ವಲ್ಪ ಸರಿಯಾಗಿ ಗಮನಿಸ್ಕೊಳ್ಳಿ. ಹೇಳಿದ ಅರ್ಥ ಆಯ್ತಲ್ಲ? ಸರಿ ಸರ್. ಎಲ್ಲಿ ಆನೆ? ಸಿಸ್ಟರ್, ಇನ್ನು ಎಷ್ಟು ದಿನ ಅಂತ ಈ ಮಾತ್ರೆ ನೀರಿನ ಸಹವಾಸ? ಜಾಸ್ತಿ ಏನಿಲ್ಲ, ತಿಂಗಳಷ್ಟೇ. ನೋಡಿ, ನಾನ್ ಸ್ವಲ್ಪ ಪಕ್ಕದ ವಾರ್ಡ್ ಹೋಗಿ ಪೇಷಂಟ್ ನ ಗಮನಿಸ್ಕೊಂಡ್ ಬರ್ತೀನಿ. ಇರೋರ್ ಇಬ್ರೆ ಅಂತ ಶುರು ಮಾಡ್ಕೊಂಡು ಸ್ಟ್ರೇನ್ ಮಾಡ್ಕೋಬೇಡಿ, ರೆಸ್ಟ್ ತಗೊಳ್ಳಿ. ಆಯ್ತು. ನೀವು ಅಷ್ಟೇ ರೀ, ಪತಿ ಪ್ರೇಮ ಸತಿ ಧರ್ಮ ಅಂತ ಸುಮ್ನೆ ಪೇಷಂಟ್ಗೆ ತೊಂದರೆ ಕೊಡ್ಬೇಡಿ, ತಿಳಿತಾ? ಅಮ್ಮ ಸಾಕು, ನಾನ್ ನನ್ನ ಹೆಂಡತಿ ಹತ್ರ ಮುದ್ದಾಗ 3 ಮಾತಾಡೋ ಸ್ವಾತಂತ್ರ್ಯ ಇದ್ಮೇಲೆ ಇದೊಂದು ಮಕ್ಕಳ ನರಕ ನರಕ. ಪ್ಲೀಸ್ ಬಿ ಕಾಮ್, ಬಿ ಕಾಮ್. ವಾಟ್ ಬಿ ಕಾಮ್ ಬಿ LLB? ಏನ್ರಿ ಅದು? ಏನಿಲ್ಲ, ನಮ್ಮ ಯಜಮಾನ್ರು ಹನ್ಸಲ್ ಕೊಡು ಅಂದ್ರು ಅಷ್ಟೇ. ಏನ್ರಿ ಕಣ್ಣಲ್ಲೇ ಕೊಲ್ತಾ ಇದ್ದೀರಿ? ಹೇಳ್ರಿ. ಹೆಣ್ಣಲ್ಲಿರ್ಬೇಕಾದ ಷಡ್ಗುಣಗಳೆಲ್ಲ ನಿನ್ನಲ್ಲಿ ಅಡಕವಾಗಿದೆಯಲ್ಲ, ಅದಕ್ಕೆ. ನನ್ನಲ್ಲಿ ಯಾವ್ದ್ರಿ ಅಂಥ ದೊಡ್ಡ ಗುಣಗಳು ಅಡಕವಾಗಿರೋದು? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯ ದರಿದ್ರಿ. ಭೋಜೇಶು ಮಾತಾ, ಶಯನೇಶು ವೇಶ್ಯ. ಓಹೋ, ಪರವಾಗಿಲ್ವೇ? ಅಮ್ಮನವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಣ್ಣಿನ 6 ಗುಣಗಳನ್ನ ಅರಿದೇ ಇದ್ದವಳು ಅವಳು ಒಬ್ಳು ಹೆಣ್ಣೇನ್ರಿ? ಅವರೇ, ಹಾಲು ತಂದಿದ್ದೀನಿ. ಬಂದೆ. ಕಾಂಬಿಯವರು ಹೆಂಗವ್ರವ? ನಿಮ್ಮಂಥವ್ರ ಆಶೀರ್ವಾದದಿಂದ ಚೆನ್ನಾಗಿದಾರಪ್ಪ. ನಮ್ದೆಲ್ಲ ಏನೈತ್ರವ ಅವನ್ ಮುಂದೆ. ಅವ್ನ್ ಆಡಿಸ್ದಂಗ ಆಡೋ ಬೊಂಬೆಗಳು ನಾವೆಲ್ಲ. ಮುನಿಯಣ್ಣ, ಇವತ್ತೊಂದ್ ಲೀಟರ್ ಹಾಲು ಜಾಸ್ತಿ ಕೊಡ್ತೀಯಾ? ಏನ್ರವ ಇವತ್ ಮನೇಲಿ ವಿಶೇಷ? ನೆನ್ಪಿಸ್ತು ಯಾರಾದ್ರೂ ಬರ್ತಾರೇನವ? ಅದು ಅರ್ಥವಾಯ್ತು ಬಿಡಿ. ಯಜಮಾನ್ರು ಚೇತರಿಸ್ಕೊಂಡ್ರೆ ಇಲ್ಲಿರೋ ಗಿಡಗಳಿಗೆಲ್ಲ ನೀರು ಬದಲು ಹಾಲಾಗ್ತೀನಿ ತರಿಸ್ಕೊಂಡಿರ್ತೀರ. ರೆಡಿ ಅಪ್ಲೋಪಕ್ಕೆ ಬಂದ ಸರ್? ಅಲ್ಲಯ್ಯ, ಬರ್ಬೇಕಾದ ತಿಂಡಿನೇ ಸರಿಯಾದ ಸಮಯಕ್ಕೆ ಬರ್ದೆ ಹೊಟ್ಟೆ ತಾಳ ಹಾಕ್ತಿರ್ಬೇಕಾರೆ ಇನ್ನೆಲ್ಲಯ್ಯ ನಿನ್ ಹಪ್ಳ ಉಪ್ಪಿನಕಾಯಿ. ಬಂತು ನೋಡಿ. ನೋಡಿ ನೋಡಿ, ರಾಪಿಸ್ಕೊಟ್ಟಿದ್ದಂಗೆ ತಂದ್ಬಿಟ್ರು. ಗ್ಯಾರಂಟಿ 100 ವರ್ಷ. ಹಪ್ಳಕ್ಕೂ ಉಪ್ಪಿನಕಾಯಿಗೋ? ಅವೆರಡಕ್ಕಲ್ಲ, ಅವುಗಳ ಪ್ರಿಪೇರರ್ ಈ ಅನ್ನಪೂರ್ಣೇಶ್ವರಿ ಅವರಿಗೆ. ಸಾಕು ಸಾಕು, ತಗೊಳ್ಳಿ ಹಪ್ಪಳ ಉಪ್ಪಿನಕಾಯಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್. ಓಕೆ ಸರ್, ಡಿಸ್ಟರ್ಬೆನ್ಸ್ ಜಾಸ್ತಿ, ಬಾಗ್ಲಕ್ಕೊಳ್ಳಿ. ಸರಿ ಸರಿ, ಬಾಗ್ಲಕ್ಕೊಳ್ಳಿ ಅಮ್ಮ. ಇವನೇನ್ ವಾರ್ಡನ್ನು ರೂಮ್ ಬಾಯೋ? ಸದ್ಯಕ್ಕೆ ತಮ್ಮ ವೆಲ್ ವಿಷರ್ ಅಷ್ಟೇ. ಏನ್ ಟುಡೇ ಸ್ಪೆಷಲ್? ಮಾಮೂಲಿ IDLY ಇಡ್ಲಿ. ಅಯ್ಯೋ ದೇವ್ರೇ, ಇದು ಯಾವ ಜನ್ಮದ ಪಾಪದ ಪ್ರತಿಫಲನಯ್ಯ. ಸಪ್ಪೆ ಇಡ್ಲಿ, ಸಪ್ಪೆ ಗಂಜಿ, ಸಪ್ಪೆ ಬ್ರೆಡ್. ಎಷ್ಟು ದಿನನಪ್ಪ? ಜಾಸ್ತಿ ಏನಿಲ್ಲ, 1 ವಾರ ಅಷ್ಟೇ. ಅಷ್ಟರಲ್ಲಿ ಸಪ್ಪೆನ್ ತಿಂದು ತಿಂದು ನನ್ನ ನಾಲ್ಗೆ ಸತ್ವಾನ್ ಕಳ್ಕೊಂಡ್ಬಿಟ್ಟಿರುತ್ತಷ್ಟೇ. 1 ವಾರ ರಜೆ ಹಾಕಿ ಮನೇಲಿದ್ರೆ ಅವಾಗೆಲ್ಲ ಸರ್ ಹೋಗುತ್ತೆ. ಹಾಗಂತೀಯ? ಅಯ್ಯೋ ನನ್ನ ಬಂಗಾರಿಯೇ. ಅದಿರ್ಲಿ, ಇವತ್ ಯಾಕೆ ಟಿಫಿನ್ 1 ಅವರ್ ಲೇಟು? ಅಲ್ಲರಿ, ಕ್ಷೀರಾಭಿಷೇಕ ಅಂತ ಗಿಡಗಂಟೆಗಳಿಗೆಲ್ಲ ಪೂಜೆ ಇಟ್ಕೊಂಡಿದ್ದೆ, ಅದಕ್ಕೆ ಲೇಟ್ ಆಯ್ತು. ಏನು, ನೀರು ಗೊಬ್ಬರ ಹಾಕಿ ಬೆಳೆಸೋ ಗಿಡಗಂಟೆಗಳಿಗೆ ಕ್ಷೀರಾಭಿಷೇಕನ?
ಸುರ್ತಿದ್ದೆಲ್ಲ ನಿಮ್ ಒಳ್ಳೇದಕ್ಕೆ ತಾನೆ. ಸಾಕು ಸಾಕು ಹುಚ್ಚಿ, ಅಲ್ಲಿ ನೋಡು. ಅಲ್ವೇ, ಮಕ್ಕಳು ಆ ಸ್ಥಿತಿಲಿ ಇರೋದನ್ನ ಕಂಡು ಕೂಡ ಹೋಗಿ ಹೋಗಿ ಆ ಗಿಡಗಳಿಗೆ ಹಾಲು ಹಾಕಿದ್ಯಲ್ಲ ನೀನು. ನಿನಗೇನಾದ್ರು ಸ್ವಲ್ಪ ಇದೆಯಾ ಅಂತ. ಹಾಗಲ್ಲ ರೀ, ಹರಕೆ ಅಂತ ಸುರ್ತಿದ್ದಾಯ್ತು. ನಾಳೆ ಆ ಸೇವೆ ಅಂತ ಇಟ್ಕೊಳ್ಳೋಣ. ಪನಿಷ್ಮೆಂಟ್ ಇಸ್ ಓವರ್, ಟೆನ್ಷನ್ ಇಸ್ ಕ್ಲಿಯರ್. ಹೌದೌದು, ಹಾಗೇನಿಲ್ಲ. ಬರೋ ಸಂಬಳ ಎಲ್ಲ ಸೇವೆ ಅಂತ ಕ್ಷೌರವಾಗೋಗ್ಬಿಡುತ್ತೆ. ಹಾಗೇನಿಲ್ಲ, ಬ್ಯಾಂಕಲ್ಲಿ ಹಾಕಿಟ್ರೆ ಭದ್ರವಾಗಿರುತ್ತೆ. ಹಾಗಂತೀಯ? ಅಯ್ಯೋ, ನನ್ನ ಹೆಂಡತಿ ಮಾಡಿದ್ದಿಡ್ಲಿಯೇ. ಅಯ್ಯೋ, ಏನಾಯ್ತು? ಸೇರಿದ್ರೆ ತಾನೇ ತಿನ್ನೋದು. ನೋಡ್ ಶೈಲ, ಇನ್ನು ಮುಂದೆ ಆ ವಾಯ್ದೆ ಈ ವ್ಯಾಧಿ ಅನ್ನೋದನ್ನೆಲ್ಲ ಬಿಟ್ಬಿಟ್ಟು A1 ಮೀಲ್ಸ್ ತರಬೇಕು. ಅದ್ರಲ್ಲಿ ಹೆಸರು ಬೇಳೆ ಕೋಸಂಬರಿಯಿಂದ ಹಿಡಿದು ಕಡಲೆಬೇಳೆ ಪಾಯಸ ತನಕ, ಇನ್ಕ್ಲೂಡಿಂಗ್ ಮೊಸರನ್ನ, ಚಿತ್ರಾನ್ನ, ಮೆಣಸಿನ ಹುಣಸೆ ಸಾರು, ಇವನ್ನೆಲ್ಲ ಸೇರಿ ಕ್ಯಾರಿಯರ್ ನಲ್ಲಿ ಹಾಕೊಂಡು ತಗೊಂಬ. ಆಗ ನೋಡುವಂತೆ ಜೀವನದುದ್ದಕ್ಕೂ ಯೌವನ ಹೇಗೆದ್ದು ತಾಂಡವಾಡ್ತಾ ಇರುತ್ತೆ ಅಂತ. ಓಹೋ, ಇದೇ ಹಠನಾ? ಈ ತೀರ್ಮಾನ ಶಾಸನ ಬದಲಾಯಿಸಕ್ಕಾಗಲ್ಲ ಅಂದ್ರೆ ಆಗಲ್ಲ. ನೋಡಿ, ಆಮೇಲೆ ಎಂಡಿನ್ ಕರಿಬೇಕಾಗುತ್ತೆ. ಎಂಪಿನ್ ಕಂಡು ಬಂದ್ರು ಅಷ್ಟೇ. ಹಾ ಹಾ, ಸ್ವಲ್ಪ ಇರಿ, ಬಂದೆ. ನಿಧಾನವಾಗೇ ಬನ್ನಿ. ಏನು ಎಂಟಿನ? ಏ ಶೈಲಾ, ಅಯ್ಯೋ ಏನಪ್ಪ ಮಾಡ್ಲಿ? ಮೈ ಕಮಿಂಗ್ ಡಾಕ್ಟರ್? ಎಸ್, ಏನಮ್ಮ? ಡಾಕ್ಟರ್, ಅವರು ಅಲ್ಲಿ ಯಾರು ಸ್ಟಾಫ್ ಇಲ್ವೇನು? ಹಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವ್ರಿಗೇನೂ ತೊಂದರೆ ಇಲ್ಲ. ಆದ್ರೆ ಆದ್ರೆ ವಡೆ, ಪಾಯಸ, ಮೊಸರನ್ನ, ಚಿತ್ರಾನ್ನ ಅಂತ ಹಠ ಮಾಡ್ತಿರ್ಬೇಕಲ್ಲ. ಹಾ, ಪಥ್ಯ ಮಾಡಿ ಬಾಯಿ ಕಸರೆ ಆಗಿದೆ ಅಂತ ಕಾಣುತ್ತೆ. ಪರವಾಗಿಲ್ಲ, ತಂದು ಕೊಡಮ್ಮ. ಥ್ಯಾಂಕ್ ಯು ಡಾಕ್ಟರ್, ಬರ್ತೀನಿ. ಮುದ್ದದ ಮಲಗಿರೋದು ನೋಡು, ಮುಟ್ಟಿದ್ರೆ ಮುನಿ ಹಾಗೆ. ರೀ, ಏನಯ್ಯ, ಏನೋ ಚಿತ್ರಾನ್ನ ಮೊಸರನ್ನ ಅಂತ ಹಠ ಮಾಡಿದೆ ಅಂತಲ್ಲ? ಹಾ, ಯಾರದು? ಏಯ್, ಎಲ್ಲ MD ಈಗ ತಾನೇ ಪರ್ಮಿಷನ್ ಕೊಟ್ಟು ಹೊಟ್ಟೋದ್ರು. ಬ್ಲಫ್ ಮಾಡ್ತಾ ಇಲ್ಲ ತಾನೆ? ಹಾಗಾದ್ರೆ ಈ ನಾಲ್ಗೆಗೆ ಇವತ್ತು ಹಬ್ಬ. ಡಾಕ್ಟರ್ ತರ ಮಾತಾಡಿ ನನಗೆ ಹೆದರಿಸ್ತೇನೆ ನೀನು. ಬಾಬಾ ನಿಮ್ಗೆ ಇವಾಗಿದೆ. ಹುಡಿ ಹುಡಿ ಅಲ್ವಾ ಅಮ್ಮ ರೇಹಮಾನ್, ನಿಮ್ಮಪ್ಪ ನಿಲ್ಬಾರ್ ಗುರ್ತಿ ನಿಂತ್ಬಿಟ್ಟು ಕೇವಣಿನೇ ಕಳ್ಕೊಂಡ್ಬಿಟ್ರಲ್ಲೋ. ನಿಮ್ ಪಿತಾಮಹ ಏನ್ ಕಡಿಮೆ ಅಜಯ್? ಹೋದ್ಸಲ ಅದೇ ಗುರ್ತು ನಂಬ್ಕೊಂಡ್ ತಾನೇ ಎಣ್ಣೆ ಮೇಲ್ ಮಾಡ್ಕೊಂಡಿದ್ದು. ನೋಡಮ್ಮ ರೆಹಮಾನ್, ಅದೇ ಅವರಪ್ಪನಿಗಿರೋ 10 ಕಾಂಟ್ರಾಕ್ಟ್ ನಲ್ಲಿ ಕಳ್ಕೊಂಡ ಮಿಲ್ಲು ಕೊಸದು ಬಿದ್ರು ಗಂಗಾರಾಮ್ ಕಷ್ಟದಲ್ಲಿ ಬೆರೆತ ಮರಳಿದ್ದ ಹಾಗೆ. ರೆಹಮಾನ್ ಅವ್ರ ಅಪ್ಪ ಕಳ್ಕೊಂಡು 20 ಲಕ್ಷ ರೂಪಾಯಿನೂ ಅಷ್ಟೇ ಮಿಸ್ಟರ್ ಚಂದ್ರು. ಅವ್ರಿಗಿರೋ ಎಕ್ಸ್ ಬಿಸ್ನೆಸ್ ನಲ್ಲಿ ಅವ್ರು ಕಳ್ಕೊಂಡ್ ಹಣ ಒಣಗಿ ಉರುಳೋದ ಒಂದು ಈಚಲ್ ಮರ ಇದ್ದಂಗೆ. ಫ್ರೆಂಡ್ಸ್, ಸರ್ಕಾರದ ಬೊಕ್ಕಸಕ್ಕೆ ಸೇರ್ಬೇಕಾದ ಕಪ್ಪು ಹಣ ಚುನಾವಣೆ ನೆಪದಲ್ಲಿ ದಲಿತರ ಹೆಣ್ಣದ ಮೂಲಕ ಚುನಾವಣೆ ಆಗೋಯ್ತು. ಡೋಂಟ್ ಸಫರ್ ಫಾರ್ ದಟ್ ಮ್ಯಾಟರ್. ಮರು ಚುನಾವಣೆ ಅಂತ 5 ವರ್ಷ ಬಿಟ್ರೆ ಮತ್ತೆ ಯುದ್ಧ ಇದ್ದದ್ದೇ. ಆಗ ನಾವು ಕಳ್ಕೊಂಡ್ ಹಣನ ಬಡ್ಡಿ ಸಮೇತ. ಆಂಟೋನಿ, ಬ್ರಿಂಗ್ ಡಿಶಸ್. ಓಕೆ. ಹೋಗ್ರು, ಚಂದ್ರಳ್ಳಿ ಚಿಲ್ಲೆಯಲ್ಲಿ ಕರ್ಕೊಂಬಂದ್ರು. ಹಾಯ್. ಹಲೋ ಹಲೋ ಯಂಗ್ ಕ್ಯಾರಿಯರ್, ಯಾರಿಗೆ ಇಷ್ಟೊತ್ತಿನಲ್ಲಿ ಊಟ? ಹಾಸ್ಪಿಟಲ್ ಅಲ್ಲಿರೋ ನಮ್ಮ ಯಜಮಾನ್ರಿಗೆ. ನಾನನ್ನು ಈ ಗಿಡ ಮರಗಳ ಪದ ಔತ್ಕೊಂಡಿರೋ ನಿನ್ನ ಪ್ರಿಯ ತಮ್ಮನಿಗೆ ಅನ್ಕೊಂಡೆ. ರೀ ಮಿಸ್ಟರ್, ಮಾತಾಡುವಾಗ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರಲಿ. ಪರವಾಗಿಲ್ವೇ? ತೋಳಗಳ ಸಮೂಹದಲ್ಲಿ ಸಿಕ್ಕಾಕೊಂಡಿರೋ ಕುರಿಮರಿಗೆ ಆರ್ಭಟ ಬೇರೆ ಗೊತ್ತಿದೆ. ನಾನೇನು ಆರ್ಭಟಕ್ಕೆ ತಿಳಿದವ್ರ ಅನುಭವ ವರ್ತಿಸೋದು ತಪ್ಪು ಅಂತ ಎಚ್ಚರಿಸ್ತೆ. ತಪ್ಪು ಒಪ್ಪುಗಳ ಪರಿಚಯ ಪರಿಶ್ರಮಗೂಡಿ ಕಾರ್ಯರೂಪಕ್ಕಿಳಿದಾಗ ಆ ಮಾತಿನ ಅರ್ಥನೇ ಬೇರೆ. ಏನ್ ಹೇಳ್ತೀಯ ಅಂತೋಣಿ? ಮುಂದೆ ಗೊತ್ತಾಗುತ್ತೆ. ಕೈಯಲ್ಲಿ ಸಿಗಲ್ಸೋ ಬಳೆ, ಕಾಲಲ್ಲಿ ಥಳಥಳಿಸೋ ಗೆಜ್ಜೆ, ಯಾವ ಬ್ಯಾಂಗಲ್ ಸ್ಟೋರು ಜ್ಯುವೆಲರಿ ಶಾಪ್ದು ಅಂತ. ನೋಡಿ, ಒಂಟಿಯಾಗಿರೋ ಹೆಣ್ಣಿನ ಮೈ ಕೈ ಮುಟ್ಟೋದು ಅಪರಾಧ. ಅಪರಾಧ? ಹಾಗಂದ್ರೆ ಏನು? ನನಗ್ ಗೊತ್ತಿಲ್ಲಪ್ಪ. ಪತಿಹೀನರು ದುಷ್ಕರ್ಮಿಗಳ ಹತ್ರ ಮಾತಾಡೋಷ್ಟು ಸಹನೇನು ನನಗಿಲ್ಲ. ಜಸ್ಟ್ ಅ ಮಿನಿಟ್. ನಿನ್ ಕೊರಳಲ್ಲಿರೋ ತಾಳಿ, ಐ ಮೀನ್ ಮೇಡೋ
ರೆಡಿಮೇಡ್ ಅಂತ ನಾನು ಸ್ವಲ್ಪ ನಮ್ಮ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ಸೀಮೆ ಸುಣ್ಣ ಅಣ್ಣ ಅಂತ ಅಣ್ಣ. ಬಣ್ಣ ಬಣ್ಣವ ಮಾತಾಡದೆ ಎಷ್ಟೋ ಹಕ್ಕಿಗಳು ಇದೇ ಪಾರ್ಕ್ ಅಲ್ಲಿ ರೆಕ್ಕೆ ಪುಟ್ಟ ಕಳ್ಕೊಂಡಿವೆ. ನಡಿಯಲೇ ನಡಿಯೇ ಅಂತಾನೆ ಕಾಪಾಡ್ತಾರ. ಅಹಿಂಸಾ ಪ್ರಭು, ತಮ್ಮ ಹೋರಾಟದ ಪ್ರತಿಫಲದಿಂದ ದೊರೆತ ಈ ಸುಂದರ ಸ್ವತಂತ್ರ ರಾತ್ರಿ ಈ ದೇಹಕ್ಕೆ ಎಷ್ಟೊಂದು ಅಲ್ಪವಾಯ್ತು ಅಂತ. ಸ್ವಾತಂತ್ರ್ಯ ಅನ್ನೋ ಪದ ಕೇವಲ ಉಚ್ಚಾರಕ್ಕೆ ಹೊರತು ಆಚಾರಕ್ಕಲ್ಲ, ಗಂಡಿನ ದೌರ್ಜನ್ಯಕ್ಕೆ ಹೊರತು ಹೆಣ್ಣಿನ ಏಕಾಂತಕ್ಕಲ್ಲಪ್ಪ. ಬರ್ತೀನಿ ಮಹಾತ್ಮ, ಬರ್ತೀನಿ. ಕೇವಲ ಉಚ್ಚಾರಕ್ಕೆ ಹೊರತು ಆಚಾರಕ್ಕಲ್ಲ, ಗಂಡಿನ ದೌರ್ಜನ್ಯಕ್ಕೆ ಹೊರತು ಹೆಣ್ಣಿನ ಏಕಾಂತಕ್ಕಲ್ಲಪ್ಪ. ಬರ್ತೀನಿ ಮಹಾತ್ಮ, ಬರ್ತೀನಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಅಬ್ಬಬ್ಬಬ್ಬಬ್ಬ, ಇಷ್ಟೊಂದು ಮಾತ್ರೆ ತಿಂದ್ರೆ ನನ್ ದೇಹ ತಾನೇ ಏನಾಗ್ಬೇಕು? ಭಾಷೆ ಇಲ್ಲ, ಊಟ ತಂದಿದ್ಯಾ? ಕೊಡು ಕೊಡು. ಇದೇನೇ ಇದು, ಮೊಸರೆಲ್ಲ ಜಿನುಕ್ತಾ ಇದೆ. ಆಟೋಲ್ ತರ್ತಾ ತುಳುಕ್ಬಿಡ್ತು. ನಮ್ಮಲ್ಲಿ ಹೀಗೆ, ಆಟೋ ಸರಿ ಇದ್ರೆ ರಸ್ತೆ ಸರಿ ಇರಲ್ಲ, ರಸ್ತೆ ಸರಿ ಇದ್ರೆ ಆಟೋ ಸರಿ ಇರಲ್ಲ. ಅದೃಷ್ಟವಶಾತ್ ಎರಡು ಸರಿ ಇದ್ರೆ ಜನಗಳೇ ಸರಿ ಇರಲ್ಲ. ಅಬ್ಬಾ, ಏನೋ ಹೊಟ್ಟೆ ತಾಳ ಹಾಕಿ ಪ್ರಾಣ ಹೋದಂಗಾಗಿತ್ತು. ಏನೇ ಇದು, ಹಣೆ ಮೇಲಿರೋ ಕುಂಕುಮ ಎಲ್ಲ ಹರಡ್ಕೊಂಡು ಹೋಗ್ಬಿಟ್ಟಿದ್ಯಲ್ಲೇ. ಓ, ಅಕ್ಕಪಕ್ಕದ ಮಕ್ಕಳನ್ನ ಎತ್ಕೊಂಡ್ಬಿಟ್ಯಾ? ನನಗ್ ಗೊತ್ತು, ನಮ್ಮಿಬ್ರ ಮಧ್ಯ ಒಂದ್ ಆಗೋ ತನಕ ನೀನಿಗೆ ಎತ್ಕೊಂತಾನೆ ಇರ್ತೀಯ. ಊಟ ಬಡ್ಸು. ನಾನೇನ್ ಮಾಡ್ಬಾರ್ದು ಪಾಪ ಮಾಡ್ತೆ ಅಂತ ನನಗಿಂತ ಶಿಕ್ಷೆ ಕೊಟ್ಟೆ. ಈ ಎಂಜಿಲ್ ದೇಹನ ಅವ್ರಿಗೆ ಅರ್ಪಿಸೋ ಅವಕಾಶ ಮಾತ್ರ ಕೊಡ್ಬೇಡ. ಏನಮ್ಮನವರು ಬಡ್ಸೋದ್ ಬಿಟ್ಟು ಯೋಚನೆ ಮಾಡ್ತಾ ಕೂತಿದಿರಲ್ಲ. ಓಹೋ, ಇದೊಂದು ಹೊಸ ಟೈಪ್ ವ್ರತ ಅಂತ ಕಾಣತ್ತೆ. ಆಹಾ, ಏನ್ ಸ್ಮೆಲ್ಲು. ಈ ಕೈಯಿನ ಅಡ್ಗೆನೇ ಹೀಗೆ. ನಳಪಾಕ ಫಸ್ಟ್ ಕ್ಲಾಸ್. ಬೇಗ ಅಮ್ಮವ್ರು ಮುಂದೋರ್ತಿ. ನಾನು ಊಟ ಮಾಡೋ ಹಾಗಿಲ್ಲ. ಓ, ಗುರುವಾರ ಅಲ್ವಾ? ಅರ್ಥವಾಯ್ತು ಬಿಡು. ಅಮ್ಮವ್ರು ಪಟ್ಟ ಕತ್ತರಿಸಿರ್ಬೇಕಲ್ವಾ ಫಲಹಾರನ. ಉಪ್ಪಿಟ್ಟು ಅವಲಕ್ಕಿ ಮೊಸರು ಏನೋ ಒಂದು. ತಿನ್ನೋ ಅನ್ನ ತಮ್ಮ ವೃತಕ್ಕೆ ಮುಸ್ರೆ ಆಗತ್ತೆ ಅನ್ನೋದಾದ್ರೆ
ಕಲ್ಸಾಕು ಕೈ ತುತ್ಕೇನ್ ಅಭ್ಯಂತರ ಇಲ್ವಲ್ಲ? ತಾಯಿ ತಂದೆಗಳಿಲ್ಲದ ಈ ತಬ್ಲಿಗಳಿಗೆ ನೀನ್ ಹಾಕೋ ಕೈ ತುತ್ತೆ ತಾಯಿ, ನಾನ್ ಹಂಚ್ಕೊಳ್ಳೋ ಹರ್ಷನೇ ತಂದೆ. ಏನ್ ಹೇಳ್ತೀಯ? ಅಲ್ಲ? ಆಹಾ ಆಹಾ ಅಮೃತ. ಓ ಹಾಳಾದ್ದು ಒಳ್ಳೆ ಶಿವಪೂಜೆ ಮಧ್ಯೆ ಕರಡಿಗೆ ಬಿಟ್ಟಾಗೆ ಕರೆಂಟೇ ಹೊರಟೋಯ್ತಲ್ಲ. ಶೈಲ, ಬೆಳಕು ನಮ್ಮಿಂದ ಒಂದ್ ಕ್ಷಣ ಸರಿದಿರೋದ್ರಿಂದ ನಮ್ಮ ಅಕ್ಕಪಕ್ಕ ಇರೋ ಸಡಗರ, ಪರಿಸರ ಸೌಂದರ್ಯ, ಪ್ರತಿಯೊಂದು ಚಟುವಟಿಕೆಯೂ ಸಹ ಶೂನ್ಯ ಅಲ್ಲ? ಹೌದು. ಇಷ್ಟೇ ಸ್ವಾರಸ್ಯವಿಲ್ಲದ ಜೀವನದ ಅರ್ಥ ಕೂಡ. ಕೋಣೆ ದೀಪ ಹಾಗೆ ಜಗತ್ತಿನ ದೀಪನೇ ನಮ್ಮಿಂದ ಒಂದ್ ಕ್ಷಣ ದೂರ ಆದ್ರೆ ಸೃಷ್ಟಿಯಲ್ಲಿ ಕಲಿತ ಸೌಂದರ್ಯ, ಮನುಷ್ಯನಲ್ಲಿ ಬೆರೆತ ಸ್ವಾರ್ಥ ಎಲ್ಲ ಆ ಕ್ಷಣವೇ ನಿರ್ಮೂಲ. ಓ ಸೈರನ್ ಕೂಗ್ತಾ ಇದೆ, ನೀವು ಹೊರಡು. ನಿಲ್ಲು. ಯಾಕೆ? ಇದು ಸುಸಂಸ್ಕೃತ ಸಂಪ್ರದಾಯಸ್ಥರ ವಾಸಸ್ಥಾನ. ಇಲ್ಲಿ ನಿನ್ನಂತಹ ಕುಳಿಗೇಡಿಗಳಿಗೆ ಸ್ಥಳ ಇಲ್ಲ. ಅಂದ್ರೆ ನಾನ್ ನಡೆಸಿಗಿಟ್ಟವಳ, ನಾನು ಹಾದ್ರಗಿದ್ದೀನ. ನಡೆದು ಹೋದ ಅತ್ಯ ದೌರ್ಜನ್ಯವೇ ಹೊರತು ಸ್ವಯಂ ನಿರ್ಧಾರಕ್ಕೊಳಪಟ್ಟ ವ್ಯಭಿಚಾರ ಅಲ್ವೇ? ಅತ್ಯ ವೇಭಿ ನಾಣ್ಯವೊಂದರ ಎರಡು ಮುಖಗಳಿದ್ದಾವೆ. ಅಭಿಪ್ರಾಯ ಬೇರ್ಪಟ್ಟರು ಮೂಲ ಒಂದೇ. ತಪ್ಪು ತಪ್ಪೆ. ಪಾರದರ್ಶಕ ವಸ್ತು ತನ್ನ ಮೂಲಕ ಬೆಳಕನ್ನು ಹಾದು ಹೋಗ್ಲಿಕ್ಕೆ ಬಿಡುತ್ತೆಯೇ ಹೊರತು ಶಬ್ದನಲ್ಲ. ಹಾಗೆ ನಿನ್ನ ಸದ್ಗುಣ ಸನ್ಮಾರ್ಗನ ಎತ್ತಿ ಸಾರೋ ಈ ಧರ್ಮ ಕೂಡ ಅದೇ ಹಿಂದುತ್ವ. ಹಿಂದುತ್ವ ಹಿಂದುತ್ವ ಮಾತಾಡಿ ಅಲ್ಪಳಾಗದೆ ಧರ್ಮೋತ್ತುಂಗದ ಯಶಸ್ಸಿನಲ್ಲಿ ತ್ಯಾಗಿಯಾಗ. ಅದೇ ನಿನ್ನಂತ ದಾರಿದ್ರ್ಯಳಿಗೆ ತಕ್ಕ ಶಿಕ್ಷೆ, ಕ್ಷಮೆ, ಪ್ರಾಯಶ್ಚಿತ್ತ. ಹೌದು ಹೌದು. ಈ ಯಜ್ಞ ದೇಹನ ನಾನು ಅವ್ರಿಗೆ ಅರ್ಪಿಸಿ ಧರ್ಮದ್ರೋಹಿ ಆಗಲ್ಲ. ಧರ್ಮದ್ರೋಹಿ ನಾನಾಗಲ್ಲ. ನಾನೆಂದು ಕರ್ತೀನಿ ಪತಿವ್ರತೇನೆ. ಶ್ರೀಕೃಷ್ಣ ತುಲಾಭಾರದಲ್ಲಿ ಜಗತ್ ಸುಪ್ರಸಿದ್ಧ ಅಲ್ವೇ ನಮ್ಮ ಶ್ರೀ ತುಳಸಿ. ನೀನು ಮಾತಾಡು ಮಾತಾಡು. ನಾನೇನ್ ನಿಮ್ಗೆ ಅನ್ಯಾಯ ಮಾಡಿದ್ದೆ ಅಂತ ನೀವೆಲ್ಲ ಸೇರಿ ನನ್ನ ನೀ ಶಿಕ್ಷೆ ಗುರಿಪಡಿಸಿದೆ? ಹೇಳಿ, ನಾನೇನ್ ಅನ್ಯಾಯ ಮಾಡಿದ್ದೆ ಹೇಳಿ. ಮಾತಾಡು ಮಾತಾಡು. ಊರೂರು ಹೇಳಕ್ ಮುಂಚೆ ಗುಡಿಸಿ ಸಾರಿಸಿ ರಂಗೋಲೆ ಇಟ್ಟು ಉರಿಯೋ ಜ್ಯೋತಿನ ಉಸಿರಾಗಿಟ್ಕೊಂಡು ಕೊಂಡಾಡ್ತಿದ್ನಲ್ಲ, ಆ ತಪ್ಪುಗ? ಅಥವಾ ಪ್ರತಿ ಮಂಗಳವಾರ ಶುಕ್ರವಾರ 10 ಮುತ್ತೈದರ ಜೊತೆಗೂಡಿ ಪೂಜೆ ಪುನಸ್ಕಾರ ಮಂಗಳ ಹಾಡ್ತಿದ್ನಲ್ಲ, ಆ ವಿಶೇಷತೆಗ? ಸಾಲ್ದೆ ಹಬ್ಬ ಹರಿದಿನಗಳಲ್ಲಿ ವ್ರತ ಆಚಾರ ಅಂತ ಹನಿ ನೀರು ಸಹ ಸೇವಿಸ್ದೆ ಉಪವಾಸ ಕೈಗೊಳ್ತಿದ್ದಲ್ಲ, ಅದಕ್ಕ? ಮಾತಾಡು ಮಾತಾಡು. ಮಾತು ನೀವೆಲ್ಲ ಎಲ್ಲಿ ಮಾತಾಡ್ತೀರಾ? ನೀವೇನಿದ್ರು ಮನುಷ್ಯ ರಚಿತ ಚಿತ್ರಪಟ. ಅದೇ ಮಾನವ ಪ್ರಾಣಿಯಿಂದ ಕೆತ್ತಲ್ಪಟ್ಟಂತ ವಿಗ್ರಹ, ಅವನಿಂದಲೇ ನೆಟ್ಟಲ್ಪಟ್ಟಂತ ಸಸಿಗಳಷ್ಟೇ ಸಸಿಗಳಷ್ಟೇ. ನಿಮ್ಮನ್ನೆಲ್ಲ ಪೂಜಿಸೋದಾಗ್ಲಿ ಗೌರವಿಸೋದಾಗ್ಲಿ ಮಹಾ ಅಪರಾಧ, ಮಹಾ ಅಪರಾಧ. ಅದಕ್ಕಿಂತ ದೊಡ್ಡ ದಂಡನೆ ಮತ್ತೊಂದಿಲ್ಲ, ಬೇರೊಂದಿಲ್ಲ, ಬೇರೊಂದಿಲ್ಲ. ನೀವ್ಯಾರು ಈ ಕ್ಷಣದಿಂದ ಈ ಮನೆಯಲ್ಲಿರ್ಕೂಡ್ದು, ಈ ಮನೆಯಲ್ಲಿರ್ಕೂಡ್ದು, ಈ ಮನೆಯಲ್ಲಿರ್ಕೂಡ್ದು. ನೀವೆಲ್ಲ ಕುರುಡರು. ಹೊರಟೋಗಿ ಹೊರಟೋಗಿ ಹೊರಟೋಗಿ. ಈ ಮನೆಯಲ್ಲಿರ್ಕೂಡ್ದು. ಹೊರಟೋಗಿ ಹೊರಟೋಗಿ ಹೊರಟೋಗಿ. ಸತ್ಯದ ಸ್ವರೂಪ ಏನು ಅಂತ ನಿನ್ನ ಜ್ಞಾನ ಪ್ರಕಾಶನಕ್ಕಿನ್ನೂ ಗೋಚರಿಸಲಿಲ್ವೇನು? ಹುಚ್ಚಿ. ಮನುಷ್ಯ ರಚಿತ ಚಿತ್ರಪಟಗಳೇ ಆಗಲಿ, ಅದೇ ಮಾನವ ಪ್ರಾಣಿಯಿಂದ ಕೆತ್ತಲ್ಪಟ್ಟಂತಹ ವಿಗ್ರಹಗಳೇ ಆಗಲಿ, ಅವನಿಂದಲೇ ನೆಟ್ಟಲ್ಪಟ್ಟಂತಹ ಸಸಿಗಳೇ ಆಗಲಿ, ತನ್ನನ್ನು ದೈವಕ್ಕೆ ಹೋಲಿಸಿ ಪೂಜಿಸು, ಗೌರವಿಸು, ಆರಾಧಿಸು ಅಂತ ಯಾವುದಾದ್ರೂ ಆದೇಶ ನೀಡಿದ್ವೇನು? ಇಲ್ವಲ್ಲ. ಎಲ್ಲ ನಿನ್ನ ಸ್ವಾರ್ಥ ಹಿತಕ್ಕೋಸ್ಕರ ಮಾಡಿಕೊಂಡಿರೋ ಡಾಂಬಿಕೆಗಳಷ್ಟೇ. ದೈವ ಅದೊಂದು ಅಗೋಚರ ಶಕ್ತಿ.
ನಿಷ್ಠೆಯ ಕರ್ತವ್ಯದಲ್ಲಿ ಬೆರೆತಿರ್ತಕ್ಕಂಥ ಚೈತನ್ಯ ರೂಪ. ಚೈತನ್ಯ ರೂಪ, ಚೈತನ್ಯ ರೂಪ ಹಾಳಾಗೋಗಿ. ಚೆನ್ನಾಗಿ ತಿಳ್ಕೊ, ಈ ಮನೇಲಿ ನಿನಗ್ ಬದುಕೋ ಆಸೆ ಇದ್ರೆ ಸೃಷ್ಟಿ ಸುರಿಯೋ ಮಳೆ ನೀರೇ ನಿನ್ನೆಸರಿಗೆ ಆಧಾರ. ಈ ಮನೆಯಿಂದ ಹನಿ ನೀರು ಸಹ ನೀನ್ ನಿರೀಕ್ಷಿಸ್ಬೇಡ. ನಾನು ಕೊರಗ್ತಾನೆ ಇರ್ತೀನಿ, ನೀನ್ ಒಣಗ್ತಾನೆ ಇರು. ನಾನು ಕೊರಗ್ತಾನೆ ಇರ್ತೀನಿ, ನೀನು ಒಣಗ್ತಾನೆ ಇರು. ನಾನು ಕೊರಗ್ತಾನೆ ಇರ್ತೀನಿ, ನೀನು ಒಣಗ್ತಾನೆ ಇರು. ಸರಿಗಮ ಪದನಿಸ ಸನಿದಪ ಮಗರಿಸ. ಅಯ್ಯೋ ಕಿಲ ಕಿಲ. ಕುಬೇರ್ ಮಾಮ. ಹೌದು, ನಾನಿಲ್ಲಿ ಮಾವ. ಅಯ್ಯೋ ಕಾಕೊಂಬು ಕುಸುಮ, ನಾನ್ ನಿನ್ನ ನೋಡಕ್ಕೆ ಮನೆ ಹತ್ರ ಬಂದ್ರೆ ಒಳಕಲ್ಲಿ ಭತ್ತ ಹಾಕಿ ಕುಡ್ತಾ ಇರ್ತೀಯ, ಮಳೆ ಹತ್ರ ಬಂದ್ರೆ ಬಟ್ಟೆ ಮೇಲೆ ಸೋಪ್ ಹಾಕಿ ತಿಕ್ತಾ ಇರ್ತೀಯ, ಗದ್ದೆ ಹತ್ರ ಬಂದ್ರೆ ಕಳೆ ಕೀಳ್ತಾ ಇರ್ತೀಯ. ಅಯ್ಯೋ ತೋಟದ ಹತ್ರ ಬಂದ್ರೆ ಎಲೆ ಅಯ್ಯಪ್ಪ ಎಲೆ ತರಿತಾ ಇರ್ತೀಯ. ಅಯ್ಯಪ್ಪ ಕುಸುಮ, ನೀನು ಹೀಗೆ ಕುಡ್ತಾ ತಿಕ್ತಾ ಕೀಳ್ತಾ ಇದ್ರೆ ನಮ್ಮಿಬ್ಬರ ಮಧ್ಯೆ ಮುದ್ದಾಗೋದು ಯಾವಾಗ? ಬಂದೆ ನೀನ್ ನನ್ನಿಂದ ಹಿಂಗೆ ಅರಳಿ ಕಟ್ಟೆ ತುಳಸಿ ಕಟ್ಟೆ ಅಂತ ಸುತ್ತೋದನ್ ಬಿಟ್ಟು ನೆಟ್ಟಗೋಗಿ ನಮ್ಮ ಅಪ್ಪನ ಹತ್ರ. ಮಗಳೇ, ಬತ್ತೇನೆಂಗರು ನೀನು ಇವ್ನ್ ನಂಬ್ಕೊಂಡ್ರೆ ಜೊಂಡುಲ್ ತಿನ್ಬೇಕಾಗತ್ತಮ್ಮ, ಜೊಂಡುಲ್ಲು. ಆಮೇಲೆ ನೀನ್ ಸುಟ್ಕೊಂಡ್ ಸಾಯ ಸೀಮೆಣ್ಣೆ 4 ರೂಪಾಯಿ ನಾನ್ ಕೊಡ್ಬೇಕಮ್ಮ. ಅಯ್ಯಪ್ಪ ಮುಟ್ಟಾಳ ನಿನ್ನ ಮಾಡಿದ್ದು ಸಾಯದ ಕಲ್ಲಮ್ಮವ. ಕೆರೆ ಇದೆ, ತೋಟ ಇದೆ, ಗದ್ದೆ ಇದೆ ಅಂತ ನನ್ನ ಲವರ್ ಮುಂದೆ ನನ್ನ ಕಂಡ ಮಾಡ್ತೀಯಾ? ನೋಡ್ತಾ ಇರು ಮಾವ, ನನ್ನ ತೂಕಿಡಿದ ಕಬ್ಬಣಕ್ಕಿನ ಕಂಡ ಮಾಡ್ತೀಯಾ? ಇನ್ ಸ್ವಲ್ಪ ಕಳಿಲ್ ನಿಲ್ಲು. ನಾನ್ ನಿನ್ಗಿನ್ ಕಡಿಮೆ ಏನಿಲ್ಲ. ನಾನು ಲಾಟಿ ಟಿಕೆಟ್ ತಗೊಂಡಿದ್ದೀನಿ. 10 ಲಕ್ಷ 1 ನಂಬರ್ ನಲ್ಲಿ ಮಿಸ್ಸು, 5 ಲಕ್ಷ ಹರಿಯಾಣ 2 ನಂಬರ್ ಮಿಸ್ಸು, ಆಂಧ್ರ 5 ಲಕ್ಷ, ಕರ್ನಾಟಕ 5 ಲಕ್ಷ. ಇವೆಲ್ಲ 2 ನಂಬರ್ ನಲ್ಲಿ ಮಿಸ್ಸು. ಮುಂದೆ ನಂಬರ್ ಹಿಂದ್ ಬರ್ಲಿ, ಅದ್ರ ಕಥೆನೇ ಬೇರೆ. ನನ್ನ ವಿಷಯ ಗೊತ್ತಿಲ್ಲ, ನನ್ನನ್ನ ಹೇಗೆ ಕಂಡ ಮಾಡ್ತೀಯೋ? 2 ನಂಬರ್ ಮಿಸ್ ಆಗಿದೆ. ಹಿಂದ್ ಬರೋ ಮುಂದಾದ್ರೆ ಇಂಡಿಯಾ ತಗೊಂಡ್ರು, ಆಫ್ಟರ್ ಮಂಡ್ಯನ ತಗೊಂಡು ನಿನ್ನ ಕೂಲಿ ಹಾಳಾಗಿಟ್ಕೊಂತೀನಿ. 7ನೇ ಕ್ಲಾಸ್ ಅಲ್ಲಿ 7 ವರ್ಷ ಫೇಲ್ ಆದ್ ನೀನು ಮಂಡ್ಯನ್ ಕೊಂಡ್ಕೊಡೋದಿರ್ಲಿ, ಅದ್ರ ಪಕ್ಕದಲ್ಲಿರೋ ಮದ್ದೂರ್ನಲ್ಲಿ ಮಾರೋ ಸಿಂಗಲ್ ಒಡೆದು ಕೊಂಡ್ಕೊಳಕ್ಕಾಗಲ್ಲ. ಹೋಗೋ ಹೋಗೋ ಬೇಕೂಫ್ ನನ್ ಮಗನೇ, ಬಂದ್ಬಿಟ್ಟ ದೊಡ್ಡ ಹೇಳಕ್ಕೆ. ಇವನ್ ಮಾತ್ ಕಟ್ಕೊಂಡ್ರೆ ಹೊಟ್ಟೆಗ್ ಮಣ್ಣು ಮುಗ್ಬೇಕಾಗತ್ತೆ. ನಡಿಯಮ್ಮ ನಡಿ, ಮಂಡ್ಯ ಕೊಂಡ್ಕೊಳ್ತಾನಂತೆ. ಮೊದ್ಲು ಅಂಗಿ ಗುಂಡಿ ಕೊಂಡ್ಕೊ. ಕುಸುಮ, ಅಯ್ಯೋ ಮಾವ ಬರ್ಬಾರ್ದ ನಿನಗೆ ಬೇಗ ಸಾವ. ನಾವಿನ್ ಬರೋಣವಾ ಡಾಕ್ಟರ್? ಹೇಳಿದಿಲ್ಲ, ನೆನಪಿದೆ ತಾನೆ? ನೆನಪಿದೆ. ತಾವು ಕೊಟ್ಟಿರೋ ವಾಯ್ದೆ ಮುಗಿಯೋವರೆಗೂ ಲೈಂಗಿಕ ಸಂಪರ್ಕ ಇಟ್ಕೋಕೂಡ್ದು. ಸಮಯಕ್ಕೆ ಸರಿಯಾಗಿ ಉತ್ತಮ ಆಹಾರ ತಗೋಬೇಕು. 1 ನಿಮಿಷ. ಯಾವ ಕಾರಣಕ್ಕೂ ಈ ರೂಲ್ ಮರಿಬೇಡಿ. ಓ, ಪರಿಪಾಲಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಬರ್ತೀವಿ. ಸರಿ. ಶೈಲು, ನೀನ್ ಈ ಮನೆಗ್ ಮದುಮಗಳಾಗಿ ಬಂದ್ಮೇಲೆ ಬರ್ತಿರೋ ಮೊದಲನೇ ಕಾಗದ ಇದು. ರವಿಕುಮಾರ್, ನಾವೇ ಬರಿಬೇಕು ಅಂತಿದ್ವಲ್ಲ, ಅವನೇ ಬರ್ದಿವ. ಎಷ್ಟೇ ಆಗ್ಲಿ ನಿಮ್ ಸ್ನೇಹಿತರಲ್ವಾ? ಎಷ್ಟೇ ಆಗ್ಲಿ, ಚಡ್ಡಿಯಿಂದ ಪ್ಯಾಂಟ್ ತನಕ ಒಂದೇ ತಟ್ಟೆ ಒಂದೇ ಬೆಡ್ ನಲ್ಲಿ ಬೆಳೆದವರಲ್ವಾ, ಅದಕ್ಕೆ. ಆತ್ಮೀಯ ಗೆಳೆಯ ಅವಿನಾಶನಿಗೆ ಮಿತ್ರಕೋಟಿಯ ನಮಸ್ಕಾರಗಳು. ನಮ್ಮಿಬ್ರ ಪರವಾಗಿ ಇವನಿಗೂ ಸಹ. ನಾನು ಕ್ಷೇಮ, ನೀವು ಕ್ಷೇಮವಾಗಿದ್ದೀರೆಂದು ನಂಬಿದ್ದೇನೆ. ಏನಮ್ಮ, ಕ್ಷೇಮ ಆಗಿಲ್ವಾ? ಕೆಲವು ತಿಂಗಳ ನಂತರ ಎದುರಾಗುತ್ತಿರುವ ಪತ್ರ ಕಂಡು ಮುನಿಸಿಕೊಳ್ಳಬೇಡ. ನಾವೇನ್ ಮುನಿಸ್ಕೊಂಡಿಲ್ಲ. ನವದಂಪತಿಗಳಿಗೆ ಆಗಾಗ ಬರೆಯುವ ಕಾಗದಗಳ ಮೂಲಕ ತೊಂದರೆಯನ್ನುಂಟು ಮಾಡಬಾರದೆಂಬುದೇ ಪತ್ರ ಬರೆಯದಿರಲು ಬಲವಾದ ಕಾರಣ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನವನು ಅಲ್ಲ? ಎಷ್ಟೇ ಆಗ್ಲಿ ನಿಮ್ ಸ್ನೇಹಿತರಲ್ವಾ? ಶೈಲಾ ತನ್ನಕ್ಕ ಮಧು ಮೇಲೆ ಕೋಪಿತಳಾಗದಿರಲೆಂದು ಅಕ್ಕರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾಳೆ. ಅಂದಾಗೆ ನಾವೇನು ಮುನಿಸ್ಕೊಂಡಿಲ್ವಲ್ಲ. ಮತ್ತೊಂದು ಸಂತಸದ ಸುದ್ದಿ. ನಾನು ಮಧು ಸೇರಿ ದಿನಾಂಕ 1/4/88 ಇಡೀ ಭಾರತ ಪ್ರವಾಸ ಕೈಗೊಂಡಿದ್ದೇವೆ. ಆಲ್ ಇಂಡಿಯಾ ಟೂರ್. ಹೊಡೆದ್ನಲ್ಲಪ್ಪ ಚಾನ್ಸು, ಅದೃಷ್ಟಪ್ಪ. ಡಿಪಾರ್ಟ್ಮೆಂಟ್ ನಿಂದ ಕರೆಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಇಂತಿ ಕೋರುವ ಶುಭವನ್ನು ಸ್ವೀಕರಿಸುತ್ತಲೇ ನಿಮ್ಮ ನೆಚ್ಚಿನ ಗೆಳೆಯ ರವಿ. ಒಳ್ಳೆ ಚಾನ್ಸ್ ಅಲ್ಲ? ಅರೆ, ಫೋನ್ ರಿಂಗ್ ಆಗ್ತಾ ಇದೆ. ಏನಿತ್ತು ಶೈಲು, ಆಶ್ಚರ್ಯ? ಇಷ್ಟು ಔಟ್ ಆಫ್ ಆಗಿತ್ತು. ಇವತ್ತು ಕನೆಕ್ಷನ್ ಕೊಟ್ಟಿರ್ಬೇಕು. ಬನ್ನಿ. ಓ, ನನಗ್ ಗೊತ್ತು.
ಹಾಗಾಗಿ ನೀನ್ ಕೂಡಿಟ್ಟಿದ್ ಕುಡಿಕೆ ಹಣನೆಲ್ಲ ಸೇರಿಸಿ ಬಿಲ್ ಕಟ್ಬಿಟ್ಟೆ ಅಂತ ಕಾಣತ್ತೆ. ಬಾ ನೋಡೋಣ. ಹಲೋ, ಯಾರು? ಓ ರವಿ, ಎಲ್ಲಿಂದ ಮಾತಾಡ್ತಾ ಇದ್ಯಾ? ಏರ್ಪೋರ್ಟ್ ಇಂದನಾ? ಓ ಬೆಸ್ಟ್ ಆಫ್ ಲಕ್ ಕಣಪ್ಪ. ಈಗ ತಾನೇ ಎಲ್ಲ ವಿಷಯ ಕಾಗದದ ಮೂಲಕ ತಿಳಿಯಿತು. ಫೋನ್ ಯಾಕೆ ಔಟ್ ಆಫ್ ಆರ್ಡರ್ ಅಂತಾನಾ? ಇರತ್ತಲ್ಲಪ್ಪ ಬಡ ನೌಕರರ ಆರ್ಥಿಕ ಬಿಕ್ಕಟ್ಟು. ಓ ನೀ ಎಲ್ಲೋ ರೈನಿ ಸೀಸನ್ ಲೈನ್ ಕ್ಲಿಯರ್ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾಗೇನಿಲ್ಲಪ್ಪ. ಏನು ಶೈಲು ಹತ್ರ ಮಧು ಮಾತಾಡ್ಬೇಕಂತ? ಕೊಡ್ತೀನಿ, ತಗೊಳ್ಳಿ. ಮಧು ಮಾತಾಡ್ಬೇಕಂತ. ಹಲೋ, ಫೈನ್, ಹ್ಯಾಪಿ ಜರ್ನಿ. ಏನು ನಿಮ್ಮವ್ರ ಹಾಗೆ ನಮ್ಮವ್ರಿಗೂ ಕಾಲ ಕೊಡ್ ಬಂದಾಗ ಜರ್ನಿ ಅಂತ ವಿಂಟರ್ ಸೀಸನ್ ನಲ್ಲಿ ಏನು? ಓ ಏನದು, ಏನೋ ಅನೌನ್ಸ್ ಆಗ್ತಾ ಇರೋ ಹಾಗಿದೆ. ಓಕೆ ಓಕೆ, ಹ್ಯಾವ್ ಎ ನೈಸ್ ಟೈಮ್. ಬಾಯ್ ಬಾಯ್. ಇಲ್ಲಿ ನಿಲ್ತಪ್ಪ. ಓ ನಾರ್ದ ಬಾರಿಂದ ಬರ್ತಾ ಇದ್ದಾನೆ ಪಾಪ. ಇಲ್ಲಿ ನಾರಾಯಣ 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 ಕಲಾಪ್ರಿಯ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ನಾರಾಯಣ ನಾರಾಯಣ ಗೊತ್ತಿಲ್ಲ. ಗೊತ್ತಿಲ್ವಾ? ತ್ರಿಲೋಕ ಸಂಚಾರಿ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ಇನ್ ನಮ್ಮಂತವ್ರಿಗೆ ಏನ್ ಗೊತ್ತು? ಅಪ್ಪ ಎಷ್ಟು? 40 ರೂಪಾಯಿ. ಅಪ್ಪ ಏನಯ್ಯ ಅನ್ಯಾಯ. ನಾನು ಮಂಡ್ರಳ್ಳಿಯಿಂದ ಮಂಗಳೂರು ರೈಲ್ಗೆ 40 ರೂಪಾಯಿ ಕೊಟ್ಟಿಲ್ಲ, ನೀನ್ ಇಷ್ಟೊಂದು ಕೇಳ್ತಿಯಲ್ಲ? ಯಾವ್ದ್ರಲ್ಲಿ? ಕಲ್ಲಿಗ್ಲು ಡೀಸೆಲ್, ಇದು ಪೆಟ್ರೋಲು. ಅಯ್ಯಪ್ಪ ಎಲ್ರಿ 10 ರೂಪಾಯಿ ನೀನೇ ಕೊಡಪ್ಪ. 5 ಲಕ್ಷ ರೂಪಾಯಿ ಲಾಟಿ. ಅಯ್ಯೋ ಅದು ಕಿತ್ಕೊಂಡ್ಬಿಟ್ಟಲ್ಲಪ್ಪ. ಯೋ ಮಂಡ್ರಳ್ಳಿ, ಅವು ನನ್ಗೇನು ಹೊಸ್ತಲ್ಲ. ಅಲ್ಲಿ ನನ್ನ ಸಂಬಂಧಿಕರು ಇದ್ದಾರೆ. ನಿನ್ನ ಹತ್ರ ಯಾಗ 5 ರೂಪಾಯಿ ವಸೂಲ್ ಮಾಡೋದು ನನ್ಗೆ ಚೆನ್ನಾಗ್ ಗೊತ್ತು. ಅಯ್ಯ ನಿನ್ ನಾಳೆ ಯಾಂತಳಿ ನಾ ಬಿಡಿ. ಅಯ್ಯೋ ಅಯ್ಯಯ್ಯಪ್ಪ, ಅಯ್ಯಯ್ಯಪ್ಪ, ಅಯ್ಯೋ ಫಕೀರ್ ಮಾಡ್ಬಿಟ್ಟು ಹೋಗ್ಬಿಡಲ್ಲಪ್ಪ. ಏನು ಒಬ್ಳೆ ಕೂತ್ಕೊಂಡು ಕತ್ಲಲ್ಲಿ ಯೋಚನೆ ಮಾಡ್ತಾ ಇದ್ಯಾ? ಒಳ್ಳೆ ಇಂಟ್ರೆಸ್ಟಿಂಗ್ ನಾವಲ್ ಓದ್ ಮುಗಿಸ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅಷ್ಟ್ರಲ್ಲಿ ಕರೆಂಟ್ ಹೊಟ್ಟೋಯ್ತಲ್ಲ. ಒಳ್ಳೆ ಪವರ್ ಪ್ರಾಬ್ಲಮ್. ಅಯ್ಯಯ್ಯೋ, ಇದೇನಿದು ತುಳಸಿ ಗಿಡ ಎಲ್ಲ ಹೀಗ್ ಒಣಗೋಗ್ಬಿಟ್ಟಿದೆಯಲ್ಲ. ಶೈಲಾ, ಏ ಶೈಲಾ, ಶೈಲಾ ಬಾರೆ ಇಲ್ಲಿ, ಬಾರೆ ಇಲ್ಲಿ. ಇದೇನೇ ಇದು ತುಳಸಿ ಗಿಡ ಹೀಗ್ ಒಣಗೋಗ್ಬಿಟ್ಟಿದೆ? ಇದಕ್ಕೇನು ಬಿಸಿನೀರ್ ಹಾಕ್ತೀಯೋ ತಣ್ಣೀರ್ ಹಾಕ್ತೀಯೋ? ಎಲ್ಲೋ ರೋಗ ತಗ್ಲಿರ್ಬೇಕು. ರೋಗನಾ? ಅಯ್ಯೋ, ಊರಿಗ್ ಬರೋ ರೋಗ ಮನೆಗ್ ಬರ್ದೇ ಇರ್ಲಿ ಅಂತ ಮನೆ ಮುಂದೆ ತುಳಸಿ ನೆಟ್ಟಿದ್ರೆ ಈಗ ಆ ತುಳಸಿಗೂ ರೋಗಾನೆ. ಏನ್ ಕಲಿಗಾಲನಪ್ಪ. ಅಯ್ಯೋ ಹುಡುಕ್ತಾ ಇದೆ, ಮಳೆ ಬರೋ ಆಗಿದೆ. ನಡಿ ನಡಿ ಶೈಲು, ನಡಿ ಒಳಗೋಣ. ಹಲೋ, ಯಾರು? ಶೈಲಾ ಅವಿನಾಶಿಯ. ಓ ನನ್ ಹೆಂಡ್ತಿನೇ. ನಾನ್ ಕಣೆ ಅವಿ. ಯಾಕೆ ಕನ್ಫರ್ಮ್ ಮಾಡ್ಕೊಂಡೆ ಅಂದ್ರೆ ಆಗೊಂದ್ಸಲ ಫೋನ್ ಮಾಡಿದಾಗ ರಾಂಗ್ ನಂಬರ್ ಹೋಗಿ ಯಾರೋ ಒಬ್ಳು ನಾನು ಎದ್ದಾದೋ ಬೈದ್ಬಿಟ್ಲು ಕಣೆ ಚಿನ್ನ. ಹಾ ಸದ್ಯ ಈಗ ವಿಷಯ ನಿಮ್ಗೆ ಮುಟ್ಟಿದ್ಯಲ್ಲ, ಐ ಆಮ್ ಹ್ಯಾಪಿ. ಏನ್ ಮಾಡ್ತಾ ಇದ್ರ ಅಮ್ಮವ್ರು? ಇರುತ್ತಲ್ಲ ಮನೆ ಕೆಲ್ಸ. ಏನೋ ಕರಿತಿರೋ ಹಾಗಿದೆ. ಯಾಕೆ ಸೀತಿರೋ ಹಾಗಿಲ್ವಾ? ಏನಮ್ಮವ್ರೆ ಬ್ಯಾಡ್ಗೆ ಮೆಣಸಿನ್ಕಾಯ್ದು ಇಷ್ಟೊಂದು ಘಾಟ್ ಬರ್ತಾ ಇದೆಯಲ್ಲ ರೀ. ಫೋನ್ ನಲ್ಲಿ ಹುರಿದಿದ್ದು ಕರ್ದಿದ್ದು ಸೀದಿದ್ದು ಎಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಗಂಟೆ ಗಟ್ಟಲೆ ಮಾತಾಡಿ ಸಾಕು. ಫೋನ್ ಬಿಟ್ಕೊಡಿಯಪ್ಪ. ಇನ್ನೊಂದೇ ನಿಮಿಷ ಸರ್. ನೋಡ್ ಶೈಲಾ, ಶೈಲು, ಶೈಲು, ಹಲೋ ಹಲೋ. ಓ ಆಗ್ಲೇ ಇಟ್ಬಿಟ್ಟಿದ್ದಾರೆ. ಮರ್ಯಾದೆಸ್ತರು ಅಂತ ಕಾಣುತ್ತೆ. ನನ್ ಹೆಂಡತಿ ಉಂಡಿದ್ದು ಉಳ್ಳಾಡಿದ್ದು ಎಲ್ಲ ಬೀದಿಲೆ ಆಗ್ಬೇಕು. ಏನ್ ಜನ ಅಂತೀರಾ? ಈ ನಂಬರ್ ಕೊಡಿ. ಕಂಕಾಲ್ನಾಗೆ ಲೋಕಲ್ ಕಾಸ 3 ನಿಮಿಷಕ್ಕೆ ಕಟ್ಟಾದ್ರೇನೆ PNT ಉದ್ಧಾರ ಆಗೋದು. ಇಂಥವ್ರು ಬುದ್ಧಿ ಬರೋದು. ನೀವೀಗ ಬನ್ನಿ, ಹಿಂದಿನೇ ಇರ್ತೀನಿ. ಓ ಏನಮ್ಮನವ್ರು ಶೂ ಮೇಲಿರೋ ಧೂಳು ಹೊಡಿತಾರೋ ಹಾಗಿದೆಯಲ್ಲ. ಏನು ಇನ್ಫಾರ್ಮೇಶನ್? ವಿಷಯ ಇಷ್ಟೇ, ಅದೇ ಯೂನಿಯನ್ ಸೆಕ್ರೆಟರಿ ಆಗಿ ಸೆಲೆಕ್ಟ್ ಆದ್ನಲ್ಲ, ಅದ್ರದ್ದೊಂದು ಪಾರ್ಟಿ ಬ್ಯಾಲೆನ್ಸ್ ಇತ್ತು. ಕೊಡಿ. ಅಂದ್ರೆ ಪಾರ್ಟಿ ಬಿಸ್ಕೆಟ್ ಕಾಫಿ ತಾನೆ? ಇಲ್ಲ, ಅದು ಅದು ಅರ್ಥ ಆಯ್ತು. ಬಂದ್ ಸ್ನೇಹಿತರು ನಿಮ್ ಮಿಸಸ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಿ? ಸದ್ಯಕ್ಕೆ ಅವಳು ಮನೇಲಿಲ್ಲ, ಡೆಲಿವರಿಗೆ ಅಂತ ತವ್ರಿಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳ್ತೀನಿ. ತವರಿದ್ರೆ ತಾನೇ ಹೇಳೋದಿಕ್ಕೆ. ಹೀಗೆ ಮಾಡಿರೋ ತಪ್ಪನ್ನು ಮುಚ್ಚಿಡಕ್ಕೆ ಇಷ್ಟಪಟ್ರೆ ಸುಳ್ಳಿನ ಸರಪಳಿನೇ ಹೆಣಿಬೇಕಾಗತ್ತೆ. ನಾನ್ ಮನೆಯಲ್ಲೇ ಇರ್ತೀನಿ, ಈ ಪಾರ್ಟಿಗೂ ನನ್ನ ಹೆಂಡತಿಗೂ ದೂರ ಅಂತ ನೇರವಾಗಿ ಹೇಳ್ಬಿಡಿ.
ಹೇಗೋ ಒಟ್ನಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಷ್ಟೇ ಸಾಕು. ಕೂತ್ಕೊಳ್ಳಿ. ಕಿಟಿ ಐಸ್ ಹಾಕ್ಲನು? ಗುಡ್ ನೈಟ್. ಗುಡ್ ನೈಟ್. ಓಕೆ ಬಾಯ್. ಶೈಲು ಡಾರ್ಲಿಂಗ್, ಶೈಲು ಐ ಆಮ್ ಸೋ ಸಾರಿ. ನನ್ನ ಕ್ಷಮಿಸ್ಬಿಡಮ್ಮ ಶೈಲು. ಅಯ್ಯೋ ತಲೆನೇ ನಿಂತ ಇಲ್ವಲ್ಲ. ನಾನು ಎಷ್ಟು ಬೇಡ್ಕೊಂಡ್ರು ಪೆಗ್ನಿಂದ ಪ್ರಾರಂಭಿಸಿ ಬಾಟ್ಲನ್ನೇ ಕುಡಿಸ್ಬಿಟ್ರು ನನ್ನ ಹಾಳಾದ ಸ್ನೇಹಿತರು. ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ವೆರಿ ಸಾರಿ ಶೈಲು. ಇಷ್ಟು ಬೇಗ ನೀವು ಕುಳಿತು ಕೊಳತು ನಾರೋ ದ್ರಾಕ್ಷಿ ಮಾರ್ಗಕ್ಕೆ ಬಲಿಯಾಗ್ತೀರಾ ಅಂತ ನಾನು ಕನಸಲ್ಲೂ ಎಣಿಸಿರ್ಲಿಲ್ಲ. ಮಾದಕ ವಸ್ತುಗಳಿಗೆ ನಾವೆಷ್ಟು ಬೇಗ ನಮ್ ತನ್ನ ಅರ್ಪಿಸ್ಬಿಡ್ತೀವಿ ಅನ್ನೋದಕ್ಕೆ ನಾನು ಕುಡ್ದಿರೋ ಮದುನೇ ಸಾಕ್ಷಿ. ಎಲ್ಲಿ ಬೇಗ ಒಂದ್ಸಲ ಬಾಯಿ ಮೂಸ್ ನೋಡು. ರಮ್ ಅಂತ ಇದೆ, ರಮ್ ವಾಸನೆ. ಹುಚ್ಚಿ ಹುಚ್ಚಿ, ಇಷ್ಟೇ ನಾನೇ ನಿನ್ ಗಂಡನ ಅರ್ಥ ಮಾಡ್ಕೊಂಡಿರೋದು ಅಲ್ವೇ? ಪಾರ್ಟಿ ಅಟೆಂಡ್ ಮಾಡಿದ ತಕ್ಷಣ ನನ್ ಸಹಪಾಠಿಗೆ ದ್ರೋಹ ಬಗೆದಿನ? ಹಾಗಾದ್ರೆ ನೀವು ಕುಡ್ದಿದ್ದು ಕೇವಲ ಕೋಲ ಅಷ್ಟೇ. ಆಗ್ಲೇ ಹೊತ್ತಾಯ್ತು. ಬಾ ಮಲ್ಗು ಬಾ. ಕೇವಲ ಕೂಲ್ ಡ್ರಿಂಕ್ಸ್ ಕುಡ್ದಿದ್ದಕ್ಕೆ ಹೀಗಾಡ್ತೀಯ, ಇನ್ ಹಾಟ್ ಡ್ರಿಂಕ್ಸ್ ಕುಡ್ದಿದ್ ಏನ್ ಗತಿ? ಶೈಲಾ ಏನಾಯ್ತು? ಓ ನಂಗೆ ಗೊತ್ತಾಯ್ತು. ನಾನ್ ಕೊಟ್ಟ ಪಾರ್ಟಿಯಿಂದ ನಿನ್ ಮನ್ಸಿಗೆ ಎಷ್ಟು ನೋವೋ ಆಘಾತ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ ಮುಂದೆ ಇಂಥ ಪಾರ್ಟಿ ಕೊಡಲ್ಲ, ಸರಿ ತಾನೆ? ಬಾ ಮಲಕೋ ಬಾ. ಹೆದರ್ಕೋಬೇಡ, ಮಲಕೋ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಶ್ರೀ ಏಕದಂತಾಯ ನಮಃ. ಓಂ ಗಜೇಂದ್ರಾಯ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಒಳ್ಳೇದ್ ಮಾಡಿ ನೋಡು ಶೈಲಾ, ಯಾವ ಕಾರಣಕ್ಕೂ ಹಬ್ಬನ ಎದುರಾಕೊಂಡು ಚಂದ್ರ ನೋಡ್ಬೇಡ. ಯಾಕಂದ್ರೆ ಅನ್ಯಾಯವಾಗಿ ಆರೋಪಕ್ಕೆ ಒಳಗಾಗ್ಬೇಕಾದ್ರೆ ಆ ಶ್ರೀಹರಿ ಶಮಂತಕ ಮಣಿ ಕದ್ದಾಗೆ. ನಾ ಹೇಳಿದ್ದು ಅರ್ಥ ಆಯ್ತು ತಾನೆ? ನೋಡ್ ಶೈಲಾ, ಈ ವಿಘ್ನ ವಿನಾಶಕನ ಹತ್ರ ಅದೇನ್ ಬೇಡ್ಕೋಬೇಕು ಅಂತಿದ್ಯೋ ಈಗ್ಲೇ ಬೇಡ್ಕೊಂಡು. ಆಮೇಲೆ ಏನಿಲ್ಲ, ಒಂದ್ಸಲ ಈ ಹೊಟ್ಟೆ ಗಣಪ ನೀರಿಗೆ ಬಿದ್ಬಿಟ್ಟ ಅಂದ್ರೆ ಅವನ್ ಎದ್ದು ಬರೋದು ಮುಂದಿನ ವರ್ಷನೇ. ನೀ ಏನ್ ಹರಿಸ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಜೀವನದಲ್ಲಿ ನಮ್ಗ್ ಹುಟ್ಟೋ ಮಗು ಗಂಟಾದ್ರೆ ಇವನ್ ಹೆಸರೇ ಇಡ್ತೀನಿ ಅಂತ ಹರಿಸ್ಕೊಂಡಿದ್ಯಾ, ಸರಿ ತಾನೆ? ಆಮೇಲೆ ಯಾರ್ದಪ್ಪ ಫೋನು? ಅವಿನಾಶ್ ಹಿಯರ್. ಓ ರವಿ, ಯಾವಾಗ ಬಂದ್ಯಪ್ಪ ಊರಿಂದ? ಪ್ರವಾಸ ಎಲ್ಲ ಹೇಗಿತ್ತು? ಫೈನ್ ಫೈನ್ ಎಕ್ಸ್ಪೀರಿಯನ್ಸಸ್ ಫ್ಯಾಂಟಾಸ್ಟಿಕ್. ಅದೆಲ್ಲ ಫೋನ್ ಹೇಳಕ್ಕಾಗಲ್ಲ. ಒಂದ್ ಕೆಲಸ ಮಾಡೋ, 18ನೇ ತಾರೀಕು ನೀನು ಶೈಲು ಇಲ್ಲಿಗೆ ಬಂದ್ಬಿಡಿ, ಆಮೇಲೆ ಮಾತಾಡೋಣ. ಅಂತದ್ದೇನಪ್ಪ ವಿಶೇಷ? ವಿಶೇಷನಾ? ಒಂದ್ ಸೆಕೆಂಡ್, ಮದುವೆ ಕೊಡ್ತೇನೆ. ಶೈಲು, ಮಧು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಂತ. ಬಾ. ನಾನೇನ್ ಮಾತಾಡೋದು, ನೀವೇ ಮಾತಾಡಿ. ಅವಿ ಹತ್ರ ನೀನ್ ತಾಯಿ ಆಗೋ ವಿಷಯ ಹೇಳ್ತಿದ್ದಾನೆ. ಇಷ್ಟಕ್ಕೆ ನಾಚಿಕೆ ಪಟ್ಕೊಂಡ್ರೆ ಹಾಗೆ? ತಾಯಿ ಆಗೋಕ್ಕೂ ಯೋಗ ಇರ್ಬೇಕು. ಓ, ಆಗ್ಲೇ ಈ ಹಂತಕ್ ಬಂದ್ಬಿಟ್ಟಿದ್ರು.
ಏನಿಲ್ಲ ಮಾವಿ. ಗೊತ್ತು ಕಣೋ, ಕಾಶ್ಮೀರ್ನಿಂದ ಕನ್ಯಾಕುಮಾರಿವರೆಗೂ ಪ್ರವಾಸ ಮುಗಿಸ್ತಿದ್ದಾಗೆ ನಿಮ್ ಶ್ರೀಮತಿಯವರು ಶ್ರೀಮಾತರಾಗಿ ಪ್ರಮೋಷನ್ ತಗೊಂಡಿರ್ಬೇಕು ಅಲ್ಲ? ಎಸ್ ಎಸ್, ಹೌದು ಕಣ. ಮೊದ್ಲು ಉಪ್ಪಿನಕಾಯಿ ಜಾಡಿ ಹುಣ್ಸೆ ಹಣ್ಣು ಡಬ್ಬ ತುಂಬಿದೆಯೋ ಅಲ್ವೋ ನೋಡಪ್ಪ. ಜೊತೆಗೆ ಕೆಮ್ಮಣ್ಣುಂಡೆನು ತಂದಿಟ್ಬಿಡು. ಯಾಕಂದ್ರೆ ಅದು ತಿನ್ಲಿಲ್ಲ, ಇದು ತಿನ್ಲಿಲ್ಲ, ಬೈಕೇನೇ ಪೂರೈಸ್ಲಿಲ್ಲ ಅಂತ ಹೇಳಿ ಕೈಕಾಲು ಉದಿಸ್ಕೊಂಡು ತುಂಬಾ ತೊಂದರೆ ಕೊಟ್ಬಿಡ್ತಾರಪ್ಪ. ಹಾ, ಆಮೇಲೆ ಅನ್ಭವಿಸೋರ್ ನಾವ್ ತಾನೆ. ಏನು ಸಿದ್ದ, ಮೈ ಕೈ ಎಲ್ಲ ಬಣ್ಣ ಮಾಡ್ಕೊಂಡ್ಬಿಟ್ಟಿದ್ಯಾ? ಇವತ್ತು ಹೋಳಿ ಹಬ್ಬ ಅಲ್ವಾ? ಓ ಹೌದಲ್ವಾ, ಸರಿ ಸರಿ. ಸಾಯಂಕಾಲ ಬಂದ್ ಪಾತ್ರೆ ತಗೊಂಡೋಗು. ಕಾಮನ್ ಬಿಲ್ಲೇ ಮೈ ಮೇಲೆ ಇದೆಯಲ್ಲೋ. ಅಮ್ಮೋರು ವೇದ ಪುರಾಣನೆಲ್ಲ ಓದಿದ್ದಾಯ್ತಲ್ವಾ? ಏನಾಗ್ಬೇಕಾಗಿತ್ತು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಎದ್ದು ಹೀಗ್ ಬರ್ತೀರಾ? ಯಾಕೆ? ಹೇಳ್ತೀನಿ ಬನ್ನಿ. ಬಂದಾಯ್ತು. ವಿಶ್ ಯು ಹ್ಯಾಪಿ ಹ್ಯಾಪಿ ಹೋಲಿ. ಪಾರ್ವತಿ ಪದವೇ, ನೀನಾಗೆ ಹೊರಗೆ ಬರ್ತೀವ ಗೆಳೆಯಲ್ಲ, ನಾವಾಗೆ ಒಳಗೆ ಬರೋಣ. ಇವತ್ತು ಅವ್ರು ಒಳಗ್ ನುಗ್ಗಿದ್ರು ಅಷ್ಟೇ. ಅಮ್ಮ ಸತಿಮಣಿ, ಆ ಮನ್ಮಥ್ ಸಾಮ್ರಾಜ್ಯ ಮನೆಗ್ ನುಗ್ಗೋದ್ರಲ್ಲಿ ನನ್ನೇ ಅವ್ರ ಜೊತೆ ಬೆರೀಲಿಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀಯಾ? ಓ ಥ್ಯಾಂಕ್ ಯು. ವಾಟ್ ಅ ಸ್ವೀಟ್ ಸ್ಮೈಲ್. ನಿಂತ್ಕೊಳ್ರೋ ನಿಂತ್ಕೊಳ್ರೋ. ಅದು ನಿಜವಾದಲ್ಲ ಕಣೆ, ರಬ್ಬರ್ ಹಾವು. ನಿಮ್ಮನ್ನು ತೆಗಿಯಕ್ಕಾಗೋದಿಲ್ವಿ? ನೀವು ಗಂಡ ನನ್ನ ಗಂಡಸ್ತನದ ಬಗ್ಗೆ ಮಾತಾಡ್ತಾ ಇದ್ಯಾ? ಸ್ವಲ್ಪ ದಿನ ಕಳೀಲಿ ನಿಲ್ಲು. ಮುಂದ್ ಹೊಟ್ಟೆ ಬಂದಾಗ ಇಡೀ ಊರ್ಗೆ ಗೊತ್ತಾಗತ್ ನನ್ ಪೌರುಷ ಎಂತದ್ದು ಅಂತ. ಅರ್ಥವಾಯ್ತಾ ಮರಿ? ಏನ್ರಿ ಇದು? ಯಾವ್ದೋ ಹೊಸ ವ್ಯಾಪಾರ ಶುರು ಮಾಡ್ಕೊಂಡಿರೋ ಹಾಗಿದೆಯಲ್ಲ? ಹಾಗೇನಿಲ್ವೇ, ದಸರಾ ಹತ್ರ ಬಂತಲ್ಲ ಅದಕ್ಕೆ ಬೊಂಬೆಗಳನ್ನ ತಂದೆ. ಬೊಂಬೆನಾ? ಇಲ್ಲಿ ತೋರಿಸಿ. ಟಿಂಗ್ 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 ಟಿಂಗ್.
ನೋವನ್ನು ನಾನೇ ನುಂಗ್ಕೋತೀನಿ. ಇದನ್ನ ನಾನು ಯಾರ ಹತ್ರನೂ ಹೇಳಲ್ಲ. ಆದ್ರೂ ನಾನ್ ನಿರ್ದೋಷಿ. ನಮಸ್ಕಾರ. ಹೇಗಿದೆ ರಾಯರ್ವೇಶ? ಬಾಲ ಒಂದಿಲ್ಲ. ಯಾಕಿಲ್ಲ, ಅವರು ನಮ್ ಪೂರ್ವೀಜರ್ ತಾನೆ. ಅದಿರ್ಲಿ, ಗೀಜರ್ ಹಾಕಾಯ್ತಾ? ಹಾಕಿ 1 ಗಂಟೆ ಆಯ್ತು. ಕಾದ್ ನೀರ್ ತಣ್ಣಗಾಗಿರ್ಬೇಕು. ಸರಿ, ನಾ ಸ್ನಾನ ಪೂಜೆ ಸಂಧ್ಯಾವನ್ನೇ ಮಾಡ್ಕೊಂಡ್ ಬರ್ತೀನಿ, ನೀವು ಊಟಕ್ಕೆ ಏರ್ಪಾಟ್ ಮಾಡು, ಸರಿ ತಾನೆ? ಕೊಡಗಿನ ಅಯ್ಯೋ, ಬರ್ತಾ ಬರ್ತಾ ನನ್ ಹೆಂಡತಿನೂ ಬಾಳ ಕಲ್ತ್ಕೊಂಡ್ಬಿಟ್ಲು. ಇನ್ನು 23 ಸಹ ತುಂಬಿಲ್ಲ, ಆಗ್ಲೇ 60 ಅರಳುಮುರಳು ತರ ಆಡ್ತಾಳೆ. ಕಾವೇರಿ, ಅಯ್ಯೋ ಇದೇನು ಬಿಸಿನೀರೋ ಬೆಂಕಿ ಮಳೆನೋ, ಅಪ್ಪ ಕಂಡಿರ್ಬೇಕು. ಓ ವಾಟ್ ಎ ಸರ್ಪ್ರೈಸ್, ಫ್ಯಾಂಟಾಸ್ಟಿಕ್. ಆಹಾ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವೆರಿ ಗುಡ್ ವೆರಿ ಗುಡ್. ಓ ಎಡು ಬಿಟ್ಯಾ? ಇಡೋ ಹೆಜ್ಜೆಲ್ ಎಚ್ಚರ, ಮೈ ಮೇಲ್ ಪ್ರಜ್ಞೆ ಇರ್ಲಿ ಅಂತಾನೆ ಕಾಲ್ ಬೆರಳಿಗೊಂದು ಉಂಗ್ರ, ಮನೆಗೊಂದ್ ಬಾಗ್ಲು, ಅದಕ್ಕೊಂದು ಹೊಸ್ಲು ಅಂತ ಮಾಡಿರೋದು. ಆಚಾರದ ಹಿಂದೆ ವಿಚಾರನ್ ಹುದುಕ್ಸಿಟ್ಟ ಆ ನಮ್ ಪೂರ್ವೀಜರು. ತಾಗಿ ಬಾಗಿ ನಡಿಲಿ ಅಂತ. ಇಲ್ದೇ ಇದ್ರೆ ಬೀದಿ ನಾಯಿಗಳೆಲ್ಲ ಮನೆಗ್ ನುಗ್ಗಿ ಮಾಡಿಟ್ಟ ಅಡ್ಗೆನೆಲ್ಲ ಮೂಸಿ ಮೈಲ್ಗೆ ಮಾಡ್ಬಿಡ್ತಿದ್ವು. ಆ ಎಷ್ಟ್ ಅಡ್ಗೆನ ಪಿಂಟದ ರೂಪದಲ್ಲಿ ಕುಕ್ಕಿ ಕುಕ್ಕಿ ತಿನ್ಲಿಕ್ಕೆ ಕಾಗೆ ರೂಪದ ಸಮಾಜದ ಕಪ್ಪು ಮುಖಗಳು ಕಾತೊರಿತಾ ಇದ್ವು. ಆಗ ನಾಡಿನ ಉದ್ದಗ್ಲಕ್ಕೂ ಎದ್ದು ಕಾಣ್ತಾ ಇದ್ದಿದ್ದು ವ್ಯಭಿಚಾರದ ಸಂತೆ. ದಿಗಂತದ ಎತ್ತರಕ್ಕೆ ಹಾರಾಡ್ತಾ ಇದ್ದಿದ್ದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ಪತಾಕೆ. ಇಷ್ಟೇ ಜಾರಿದ ಹೆಣ್ಣಿನ ಕತೆ. ಅಮ್ಮ ಅನ್ನಪೂರ್ಣೇಶ್ವರಿ, ನೀನು ಸಾಂಬಾರ್ ಹಾಕು. ರೀ, ಕುಬೇರ್ ಅವ್ರ ಮನೆ ಇದೆ ತಾನೆ? ಸ್ವಲ್ಪ ಕೂಗ್ತೀರಾ? ಓ, ಮನೇಲಿಲ್ವಾ? ಇನ್ನೊಂದ್ಸಲ ಬಂದು ಕಾಣ್ತೀನಿ. ಯಾರು? ನಮಸ್ಕಾರ ಸರ್. ನಮಸ್ಕಾರ. ನಾನು ಬಸವರಾಜ್ ಅಂತ ಸರ್. ಓ, ಬನ್ನಿ ಬನ್ನಿ. ಲೋ ಮಾದ, 2 ಎಳ್ನೀರ್ ತಾರ್ಲ. ಅಂದ ಹಾಗೆ ಕುಬೇರ್ನಿಗೂ ತಮಗೂ ಲೇವಾದೇವಿ ಅಂತೇನಾದ್ರೂ? ಕೊಡೋ ತಗೊಳ್ಳೋ ವ್ಯವಹಾರೇನ ಇಟ್ಕೊಂಡಿಲ್ಲ ಸರ್. ಆದ್ರೂ ನಾನೇ ಒಂಥರ ಅವ್ರಿಗೆ ಸಾಲ್ಗಾರ. ಸಾಲ್ಗಾರ? ಹೌದು. ಹೀಗೆ ಸಂದರ್ಭ ಒದಗಿ ಆತ ನನಗೆ ಕೊಡಬೇಕಾದ 5 ರೂಪಾಯಿಗೋಸ್ಕರ ಆತನಲ್ಲಿದ್ದ 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಲಾಟರಿ ಟಿಕೆಟ್ ನಾ ಕಿತ್ಕೊಳ್ಬೇಕಾಯ್ತು. ಆದ್ರೆ ಅದೇ ಟಿಕೆಟ್ಗೆ ಈಗ ಬಂಪರ್ ಬಹುಮಾನ ಬಂದಿದೆ. ಕುಬೇರ ಹೇಳಿ ಡ್ರೈವರು? ನಾನೇ ಸರ್, ನಾನೇ. ಆತನಿಂದ ಕಿತ್ಕೊಂಡು ಟಿಕೆಟೇ ಇದು. ಇದಕ್ಕೆಲ್ಲ ಕಾರಣ ಈ ಹಾಳಾದ ಲಾಟ್ರಿ ಟಿಕೆಟ್ ಕಣಪ್ಪ. ಇದ್ರಲ್ಲಿರೋ ನಂಬರ್ ಪತ್ರಿಕೆಯಲ್ಲಿ ಕಂಡ ತಕ್ಷಣ ಕುಬೇರ ಎದೆ ಒಡೆದು ಪ್ರಾಣ ಬಿಟ್ಬಿಟ್ಟ. ಅವನ ಮೇಲೆ ಪ್ರಾಣ ಇಟ್ಕೊಂಡಿರೋ ನನ್ನ ಮಗಳು ಈಗ ಮನೋರೋಗ ತುಂಬಾ ಹತ್ತಿರದವಳಾಗ್ಬಿಟ್ಲು ಕಣಪ್ಪ, ಹತ್ತಿರದವಳಾಗ್ಬಿಟ್ಲು. ಏನ್ರಿ ಏನಿದೆಲ್ಲ? ಡಾಕ್ಟರ್ ಕೊಟ್ ವಾಯ್ದೆ ನೆನ್ನೆಗೆ ಮುಗ್ದೋಯ್ತಲ್ಲ, ಹಾಗಾಗಿ ನಮ್ಮಿಬ್ರು ಮಧ್ಯೆ ಈಗ ಯಾಕಪ್ಪ ಪಾರಾಗೋದು? ಯಾಕೆ ಒಂಥರ ಇದ್ಯಾ? ನೋಡು, ಯೋಚನೆ ಮಾಡೋದ್ ಬಿಟ್ಟು ಶೃಂಗಾರವಾಗಿ ವಯ್ಯಾರದಿಂದ ಒಳ್ಳೆ ಮದುಮಗಳಾಗಿ ಬಿಸಿ ಬಿಸಿಯಾಗಿ ಬೆಳ್ಳಿ ಲೋಟದಲ್ಲಿ ಹಾಲು ತಗೊಂಡ್ ಬಾ. ಆಮೇಲೆ ವರ್ಷ ಕಳಿಯೋದ್ರೊಳಗೆ ನೀನು ಹಾಗೇ ಒಂದ್ ಎತ್ಕೊಳ್ಳೋ ಅಂತ. ತಗೋ, ಈ ಹೂ ಮುಡ್ಕೊಂಡು ಬೇಗ ಬಂದ್ಬಿಡು, ಗೊತ್ತಾಯ್ತಾ? वाह मेरी लैला, ओ मेरी शैला, मेरी दिल की फूल।
ಬದಲಾಯಿಸೋ ಗೋಸುಂಬಿ, ಕಾಮದ ಬೊಂಬೆ, ಜಾರಿಣಿ ಕೂಡ. ನಾನು ಸಾವಿದ್ದವನೇನು ಸುಮಂಗಲಿ, ಸುಮಂಗಲಿ, ನನ್ನ ಪತಿವ್ರತೆ, ನಿಷ್ಕಳಂಕೆ, ನಿರ್ದೋಷಿ. ಹೆಂಗಸ್ರೇ ಹೀಗೆ ಅಲಂಕಾರ ಕೂತ್ಕೊಂಡ್ಬಿಟ್ರು ಅಂದ್ರೆ ಒಳ್ಳೆ ಯಕ್ಷಗಾನದವ್ರು ಬಣ್ಣ ಬಳ್ಕೊಂಡ ಹಾಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಛೇ, ಶೈಲಾ, ಓ ಶೈಲಾ, ಶೈಲಾ, ಯಾಕೆ ಹೇಳ್ತಾ ಇದ್ಯಾ? ಅಲ್ಲಿ ನನ್ನ ಹತ್ರ ಬರ್ಬೇಡ. ಏನಾಯ್ತೆ? 3 ದಿವಸ ನಾವಿಬ್ರು ಸೇರೋ ಹಾಗಿಲ್ಲ. ಅಂದ್ರೆ? ಓ, ಯಾಕ್ರಿ? ಹಲವಾರು ತಿಂಗಳು ಕಳೆದವ್ರಿಗೆ 3 ದಿವಸ ಕಳಿಯಕ್ಕಾಗಲ್ವಾ? ಓ, ನನ್ ಕಷ್ಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ನೋಡಿ, ಮಕ್ಕಳಾಗ ಹಠ ಮಾಡೋದು ಚೆನ್ನಾಗಿರಲ್ಲ. ಹಾಲು ಕುಡಿದು ಮಲಗೋಗಿಪ್ಪ ಪ್ಲೀಸ್. ಓಕೆ, ಅದನ್ನ ಆರಿದ್ರೇನೆ ಚೆನ್ನ. ಇನ್ನು 3 ದಿನ ತಾನೆ. ಆಲ್ ರೈಟ್, ವೆಯ್ಟ್ ಮಾಡ್ತೀನಿ. ಗುಡ್ ನೈಟ್. ಸಾರಿ ಅವಿ, ದೇಹ ಅರ್ಸೋಕ್ ಶಕ್ತಿ ಇದ್ರು ದ್ರೋಹ ಬಗೆಯಕ್ಕೆ ಮನಸ್ಸೊಪ್ಪದೆ ಧೃತಿ ಕೆಟ್ಟು ದೂರವಾಗ್ಬೇಕಾಯ್ತು. ನನ್ನೀ ವರ್ತನೆ ಕೇವಲ ನೆಪ ಮಾತ್ರ, ನೆಪ ಮಾತ್ರ. Just a reason. ನಗುವ ಶಿಶಿಗೂ ಬಿಡದ ಬೆನ್ನ ಗ್ರಹಣ, 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 ಗ್ರಹಣ. ದಿನಗಳು ಹಂಬಲಿಸುವ ಮಧು ಸಂಕ್ರಮಣ, ಅಂದದ ಹೂವು ಆನಂದ ದಿನಗಳು ಹಂಬಲಿಸುವ ಮಧು ಸಂಕ್ರಮಣ. ತರಗಿಳಿ ಜರುಗಿ ಸಿಕ ಸುಖ ಮರುಗಿ, ತರಗಿಳಿ ಜರುಗಿ ಸಿಕ ಸುಖ ಮರುಗಿ, ಹೇಮಂತ ಋತುವ ಆಕ್ರಮಣ. ಗ್ರಹಣ, ಗ್ರಹಣ. ಮುತ್ತಿನ ಮಳೆ ಹನಿ ಹಳ್ಳದಿ ಹರಿಯಲು ಕೂಗುವ ತೆನೆಯೇ ಆಭರಣ.
ಬೆಳಗುವ ಜ್ಯೋತಿ ಅಂಬರ ನೇಸರ ಸಿಂಧೂರ ಪೃಥ್ವಿಯ ಬಟ್ಟಲ ಬೆಳಗುವ ಜ್ಯೋತಿ ಅಂಬರ ನೇಸರ ಸಿಂಧೂರ ಹೃದಯಾಂತರಾಳದ ಭಾವ ವಿನಾಶದಿ ಹೃದಯಾಂತರಾಳದ ಭಾವ ವಿನಾಶದಿ ಶೋಕದ ಉತ್ತರ ಸಂಧಾರ ಗ್ರಹಣ 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 ನೋಡ್ ಶೈಲು, ಡಿಕಾಕ್ಷನ್ ಅಂತೂ ನಾನು ಹಾಕಿದ್ದೀನಿ, ಫೋಟೋ ಆಲ್ಬಮ್ ಇಟ್ಟಿದ್ದೀನಿ. ನನ್ ನೆನಪು ಬಂದಾಗ್ಲೆಲ್ಲ ಫೋಟೋ ಕಾಫಿ ಅಂತ ಇವತ್ತೊಂದ್ ರಾತ್ರಿ ಅಡ್ಜಸ್ಟ್ ಮಾಡ್ಕೊ. ನಾಳೆ ಬೆಳಗ್ಗೆ ನಾನು ಫ್ಯಾಕ್ಟರಿಯಿಂದ ಬಂದ್ ಕೂಡ್ಲೆ ಅಮ್ಮವ್ರನ್ನ ಎಣ್ಣೆ ನೀರ್ ಹಾಕೊಂಡ್ ಬರ್ಮಾಡ್ಕೊಳ್ತಿದ್ದ ಹಾಗೆ ಉಪದೇಶ ಉಪಚಾರ ಬಿಟ್ಟು ಫ್ಯಾಕ್ಟ್ರಿಗೆ ಹೋಗ್ತೀರಾ? ಆಲ್ ರೈಟ್. ಊರ್ ತುಂಬಾ ಫ್ಲೂ ಹರಡಿದ್ಯಂತೆ, ನೀರ್ ಚೆನ್ನಾಗಿ ಕುದ್ಮೇಲೆ ಇಳಿಸಾರ್ಸ್ ಕುಡಿಬೇಕು. ನಾನ್ ಬರ್ಲಾ? ಸ್ವೀಟ್ ಡ್ರೀಮ್ಸ್. ಬೆಳಗ್ಗೆ ಬೇಗ ಬಂದ್ಬಿಡಿ. ಈ ರಾತ್ರಿ ಕಳಿಸ್ಬೋದ್ರಿ? ಅಯ್ಯಯ್ಯೋ, ಇವ್ರಿಗೇನಪ್ಪ ಬಂದಿತ್ತು ಬಾವಿ ಹಾರೋ ಬ್ಯಾನೆ? ನಮ್ಮಂಗೆ ಮಕ್ಳು ಮರಿ ಕಾಟನ, ಮೈ ತುಂಬಾ ಸಾಲನ, ಏನೇನಿತ್ತೋ ಗಂಡ ಹೆಂಡ್ರ ಮಧ್ಯೆ. ದಯವಿಟ್ಟು ನಮ್ಮಿಬ್ಬರ ಬಗ್ಗೆ ತುಚ್ಛವಾಗಿ ಅಲ್ಪವಾಗಿ ಮಾತಾಡ್ಬೇಡಿ, ದಯವಿಟ್ಟು ಮಾತಾಡ್ಬೇಡಿ. ನಾನವ್ರಿಗೆ ಅನ್ಯಾಯ ಮಾಡಿಲ್ಲ. ಅಕಸ್ಮಾತ್ ನಡೆದ ಅತ್ಯಾಚಾರದ ಬಗ್ಗೆ ಅವ್ರಿಗೆ ನಾನು ತಿಳಿಸ್ಬಿಟ್ರೆ ಐಪಿಸಿ 302ನೇ ಸೆಕ್ಷನ್ ಪ್ರಕಾರ ಆರೋಪಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಅವ್ರಿಗೆ ಶಿಕ್ಷೆ ಆಗಕ್ ನಾನು ಬಿಡಲ್ಲ. ಇಲ್ಲ ಇಲ್ಲ. ಶೈಲಾ, ಹುಳಿಗೆ ತೊಗರಿ ಬೇಳೆ ಹಾಕೋದ್ ಬಿಟ್ಟು ಮರ್ತ್ ಹೆಸರು ಬೇಳೆ ಹಾಕ್ಬಿಟ್ನಲ್ಲಮ್ಮ, ಈಗ ಏನ್ ಮಾಡೋದು? ನಾ ಕುಂಡೆ ಬೆಲ್ಲ ಹಾಕಿ ಆ ಪಾಯಸ ಆಗುತ್ತೆ. ನಾವಿಬ್ರು ಸೇರ್ಕೊಂಡು ಕುಡಿಯೋಣ. ಅಯ್ಯೋ, ನೀವು ನಿಮ್ ಅಡಿಗೆನು. ಓಹೋ, ಇಷ್ಟಿಷ್ಟಕ್ಕೆಲ್ಲ ಆಡ್ಕೊಳ್ಳೋಳು ಇಂತಿಂತ ಡಬ್ಬದಲ್ಲಿ ಇಂತಿಂತ ಸಾಮಾನ್ಯ ಇದೆ ಅಂತ ಯಾಕೊಂದ್ ಚಿಕ್ಕ ಚೀಟಿ ಬರ್ದು ಅಂಟಿಸ್ಬಾರ್ದಾಗಿತ್ತು? ಚೀಟಿ ಅಂಟಿಸಿದೀನಿ. ನನ್ನನ್ನು ಕ್ಷಮಿಸ್ಬಿಡಿ ಅಭಿ. ನನ್ನ ಸರ್ವಸ್ವನು ಕಳ್ಕೊಂಡೆ ನಾನು. ಈ ಎಂಜಿನ್ ದೇಹನ ನಿಮ್ಗೆ ಅರ್ಪಿಸ್ಲಾರ್ದೆ ನಿಮ್ಮಿಂದ ದೂರ, ತುಂಬಾ ದೂರ ಹೊರಟೋಗ್ತಾ ಇದ್ದೀನಿ. ಮುಂದಿನ ಜನ್ಮ ಅನ್ನೋದೊಂದಿದ್ರೆ ಆಗ ನಾನ್ ನಿಮ್ ಕೈ ಹಿಡಿದು ಸಪ್ತಪದಿ ತುಳಿದು ಬಾಳ ಸಂಗಾತಿಯಾಗಿ ಆಯಸ್ ಪೂರ್ತಿ ನಿಮ್ ಜೊತೆನೆ ಕಳೀತೀನಿ ಅವಿ. ಈಗ ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ ಅವಿ. ಕ್ಷಮಿಸ್ಬಿಡಿ. ತೊಡೆರ ನೀರ್ ಸರಿ ಇದೆಯಾ ನೋಡಿ. ತಾವು ಬೆರ್ಸದ್ಮೇಲೆ ಸರಿ ಇರ್ಲೇಬೇಕಲ್ಲ. ಅದು ಅದು
ಅಕಾಳ ಸಾವು ದೈವಾಧೀನ. ಸತ್ಯ ಸಮೀಕ್ಷೆಯಲ್ಲಿ ಅದೊಂದು ಆತ್ಮಹತ್ಯೆ. ಸುಮಂಗಲಿ ಶೈಲ ಅವಿನಾಶನ ಪಾಲಿಗೆ ಅವನ ಅಂತರಂಗದ ಮೃದಂಗವಾಗಿಯೇ ಉಳಿದನು.